ನಮಸ್ತೆ. ಆಚಾರ್ಯ ಸಂಸ್ಥೆಗೆ ಎಲ್ಲರಿಗೂ ಸ್ವಾಗತ. UPSC ಮೇನ್ಸ್ ಮುಖ್ಯ ಪರೀಕ್ಷೆಯಲ್ಲಿ ಏನು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಇತ್ತಲ್ಲ, ಅದನ್ನ ನಾವೇನ್ ಮಾಡ್ತಾ ಇದ್ದೀವಿ, ಇವಾಗ ಅನಲೈಸ್ ಮಾಡ್ತಾ ಇದೀವಿ. ಹೇಗೆ ಬಿಡಿಸಬೇಕು, ಒಂದು ಯಾವ ರೀತಿಯಾದಂತಹ ಪೀಠಿಕೆ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಜ್ಞಾನಂ ಅನ್ನೋ ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಿದ್ವಿ. ಹಿಂದಿನ 3 ಸಂಚಿಕೆಯಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಹಿಸ್ಟ್ರಿಗೆ ಸಂಬಂಧಪಟ್ಟ 2024ರಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆಗಳನ್ನ ಏನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಹೌದಾ? ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವೇನ್ ಡಿಸ್ಕಸ್ ಮಾಡೋಣ, 2024 ಮುಖ್ಯ ಪರೀಕ್ಷೆಯಲ್ಲಿ ಇಂಡಿಯನ್ ಪಾಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ತಗೊಂಡು ಏನ್ ಮಾಡೋಣ, ಇವಾಗ ಡಿಸ್ಕಸ್ ಮಾಡೋಣ. ಇವಾಗ 2024 ಅಂತ ತಗೊಂಡಾಗ ಏನಾಯ್ತು, ಇಂಡಿಯನ್ ಪಾಲಿಟಿ ನೋಡೋದಾದ್ರೆ ನಮ್ಗೆ ಇಷ್ಟಿದೆ, 10 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹೌದಾ? 5 ಕ್ವಶನ್ಸ್ ಏನ್ ಮಾಡಿದ್ದಾರೆ, 10 ಮಾರ್ಕ್ಸ್ ಕೇಳಿದ್ದಾರೆ. 15 ಮಾರ್ಕ್ಸ್ ಏನ್ ಮಾಡಿದ್ದಾರೆ, 5 ಕ್ವಶನ್ಸ್ ನ ಕೇಳಿದ್ದಾರೆ. ಹೌದಾ? ಸೊ ಹೀಗಾಗಿ ಆ ಪ್ರಶ್ನೆಗಳು ಯಾವ ರೀತಿ ಇದಾವೆ, ಅವಕ್ಕೆ ನಾವು ಯಾವ ರೀತಿಯಾದಂತ ಉತ್ತರಗಳನ್ನು ನಾವು ಬರೀಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಹೌದಾ? ಇವಾಗ 2024ರಲ್ಲಿ 10 ಪ್ರಶ್ನೆಗಳನ್ನ ಕೇಳಿದ್ದಾರೆ. 2023ರಲ್ಲಿ ಏನ್ ಮಾಡಿದ್ದಾರೆ, ಇವಾಗ 9 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಂದ್ರೆ ಆನ್ ಆನ್ ಅವರೇಜ್ ನಿಮ್ಗೆ ಪ್ರತಿ ವರ್ಷ ತಗೊಳ್ಳಿ, 2022ರಲ್ಲಿ ಏನಾಗಿದೆ, ನಿಮಗೆ ಮತ್ತೆ ಅಲ್ಲಿ 10 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಆನ್ ಆನ್ ಅವರೇಜ್ ಪ್ರತಿ ವರ್ಷ ಏನ್ ಮಾಡುತ್ತೆ, ಇವಾಗ ಇಂಡಿಯನ್ ಪಾಲಿಟಿ ಮೇಲೆ ಏನ್ ಮಾಡ್ತಾ ಇದ್ದಾರೆ, ಇವಾಗ 9 ರಿಂದ 10 ಪ್ರಶ್ನೆಗಳು ಬಂದೇ ಬರುತ್ತೆ. ಹೌದಾ? ನಾವು ಇಂಡಿಯನ್ ಪಾಲಿಟಿ ಅಂದ ತಕ್ಷಣ ಸ್ವಲ್ಪ ಏನಾಗುತ್ತೆ, ಇವಾಗ ಡೈನಮಿಕ್ ಸಬ್ಜೆಕ್ಟ್. ಸುಮ್ನೆ ಅವ್ರು ಯಾವ್ದೋ ಒಂದು ಪ್ರಶ್ನೆ ತಂದು ಕೇಳ್ತಾರಂತಲ್ಲ, ಸೊ ಕರೆಂಟ್ ರಿಲೇಟೆಡ್ ಇರುತ್ತೆ ಅದು. ಹೌದಾ? ನ್ಯೂಸ್ ಅಲ್ಲಿ ಇದ್ದೇ ಇರುತ್ತೆ. ಆ ಒಂದು ಟಾಪಿಕ್ ನ ತಗೊಂಡು ಆ ಒಂದು ಟಾಪಿಕ್ ನೀವು ಸ್ಟ್ಯಾಟಿಕ್ ಅಂತ ಓದಿರ್ತೀರಲ್ಲ, ಫಾರ್ ಎಕ್ಸಾಂಪಲ್ ಯಾರು ಇಂಗ್ಲಿಷ್ ಮೀಡಿಯಂ ಆದ್ರೆ ಏನ್ ಮಾಡ್ತಾರೆ, ಇವಾಗ ಲಕ್ಷ್ಮೀಕಾಂತ್ ಅಂತ ಓದ್ತಾರೆ, ಗಂಗಾಧರ್ ಅಂತ ಹೇಳ್ಬಿಟ್ಟು ಕನ್ನಡ ಮೀಡಿಯಂದವ್ರು ಓದಿರ್ತಾರೆ. ಆ ಸ್ಟ್ಯಾಟಿಕ್ ಪಾರ್ಟ್ ಅನ್ನ ನೀವು ಹೇಗೆ ಅಪ್ಲೈ ಮಾಡ್ತೀರಾ, ಯಾಕಂದ್ರೆ ಇಲ್ಲಿ ನಮ್ಗೆ UPSC ಅಲ್ಲಿ ಏನಿದೆ, IAS ಎಕ್ಸಾಮ್ ಸಂಬಂಧಪಟ್ಟಂತೆ ಅವ್ರು ಸುಮ್ಮನೆ ನಮ್ ಡಿಗ್ರಿ ಎಕ್ಸಾಮ್ ತರ ಅಲ್ಲ, ನಾವ್ ಏನ್ ಓದಿರ್ತೀವಲ್ಲ ಅದನ್ನ ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಕೇಳ್ತಾರೆ. ಒಪಿನಿಯನ್ ಬೇಸಿಕ್ ಕ್ವಶನ್ಸ್ ನ ಕೇಳ್ತಾರೆ. ಸೊ ಆ ಒಂದು ಪ್ರಶ್ನೆಗೆ ಹೇಗೆ ಉತ್ತರವನ್ನು ನಾವು ಬರೀಬೇಕು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ನಾವು ಪ್ರಶ್ನೆಗಳನ್ನ ತಗೊಳ್ಳೋದಾದ್ರೆ ಎಷ್ಟು ಮಾರ್ಕ್ಸಿಗೆ, 10 ಮಾರ್ಕ್ಸಿನ ಪ್ರಶ್ನೆಗಳನ್ನ ಎಷ್ಟು ಕೇಳಿದ್ದಾರೆ, 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. 15 ಮಾರ್ಕ್ಸ್ ಎಷ್ಟು ಕೇಳಿದ್ದಾರೆ, 5 ಕೇಳಿದ್ದಾರೆ. ಹೌದಾ? ಸೊ ನಾವ್ ಇವಾಗ ಏನ್ ಮಾಡೋಣ, 10 ಮಾರ್ಕ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ತಗೋಣ. ಸೊ ಇಲ್ಲಿ ಪ್ರಶ್ನೆ ನೋಡೋದಾದ್ರೆ ಏನಿದೆ, ಎಕ್ಸಾಮಿನ್ ಕೀವರ್ಡ್ಸ್ ಐಡೆಂಟಿಫೈ ಮಾಡಿ. ಫಸ್ಟ್ ಆಫ್ ಆಲ್ ಏನು ನೀವು ಪ್ರಶ್ನೆ ನೋಡ್ತೀರಾ, ಆ ಪ್ರಶ್ನೆಯಲ್ಲಿ ಕೀವರ್ಡ್ಸ್ ಏನಿದಾವೆ. ಎಕ್ಸಾಮಿನ್ ದ ನೀಡ್ ಫಾರ್ ಎಲೆಕ್ಟೋರಲ್ ರಿಫಾರ್ಮ್ಸ್ ಆಸ್ ಸಜೆಸ್ಟೆಡ್ ಬೈ ವೇರಿಯಸ್ ಕಮಿಟೀಸ್ ವಿತ್ ಪರ್ಟಿಕ್ಯುಲರ್ ರೆಫರೆನ್ಸ್ ಟು ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಿನ್ಸಿಪಲ್. ನಾನು ತುಂಬಾ ನ್ಯೂಸ್ ಅಲ್ಲಿ ಓದ್ತಾ, ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅಂತ, ಏಕಕಾಲಿಕ ಚುನಾವಣೆ ವ್ಯವಸ್ಥೆ. ಅಂದ್ರೆ ಇವಾಗ ಲೋಕಸಭೆಗೆ ಇರ್ಬೋದು, ಇಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ವಿಧಾನಸಭೆಗೆ ಇರ್ಬೋದು, ಏನೋ ಏಕಕಾಲದಲ್ಲಿ ನೀವೇನ್ ಮಾಡ್ಬೇಕು, ಇವಾಗ ಎಲೆಕ್ಷನ್ ನಡೆಸಿ ಅಂತ ಹಲವಾರು ಸಮಿತಿಗಳು ಏನ್ ಮಾಡ್ತು, ಇವಾಗ ಕೆಲವೊಂದು ಶಿಫಾರಸುಗಳನ್ನ ನೀಡ್ತಾ ಬಂದ್ರು. ಯಾಕೆ ನೀಡಿದ್ದಾರೆ? ಸೊ ಆ ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಇಲ್ಲಿ, ಒಂದು ರಾಷ್ಟ್ರ ಒಂದು ಚುನಾವಣೆ, ಏಕಕಾಲಿಕ ಚುನಾವಣೆ ಸಿದ್ಧಾಂತದ ಮೇಲೆ ವಿಶೇಷ ಗಮನವನ್ನು ನೀಡುವ ಮೂಲಕ ವಿವಿಧ ಸಮಿತಿಗಳು ಸೂಚಿಸಿರುವಂತೆ ಚುನಾವಣೆ ಸುಧಾರಣೆಗಳ ಅವಶ್ಯಕತೆಯನ್ನ ವಿಶ್ಲೇಷಿಸಿ. ಏನ್ ಮಾಡ್ಬೇಕು, ಇವಾಗ ಪ್ರಶ್ನೆ ಏನ್ ಕೇಳಿದ್ದಾರೆ ಅವರು, ಹಲವಾರು ಸಮಿತಿಗಳು ಏನ್ ಮಾಡಿದ್ರೆ, ವೇರಿಯಸ್ ಕಮಿಟೀಸ್ ಕೆಲವೊಂದು ಶಿಫಾರಸುಗಳು ನೀಡಿದೆ. ಆ ಸಮಿತಿಗಳು ಯಾವ್ದು ಅದನ್ನ ಮಾತ್ರ ಉಲ್ಲೇಖ ಮಾಡಿ, ಅದಾದ ಮೇಲೆ ಏನು ಸೂಚಿಸಿರುವಂತೆ ಚುನಾವಣೆ ಸುಧಾರಣೆ ಅವಶ್ಯಕತೆ ಯಾಕೆ ಬೇಕು, ನಮಗೆ ಅವಶ್ಯಕತೆ ಏನಿದೆ. ಸೊ ಪ್ರಶ್ನೆನ ಅವ್ರು ಏನ್ ಮಾಡಿದ್ದಾರೆ, ಕ್ಲಬ್ ಮಾಡಿದ್ದಾರೆ. ಹಲವಾರು ಸಮಿತಿಗಳು ಏನ್ ಶಿಫಾರಸುಗಳು ಮಾಡಿದ್ದಾರೆ, ಅದಾದ ಮೇಲೆ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಿನ್ಸಿಪಲ್, ಇದನ್ನ ಗಮನದಲ್ಲಿ ಇಟ್ಟುಕೊಂಡು ನೀವೇನ್ ಮಾಡ್ಬೇಕು, ಇವಾಗ ಸುಧಾರಣೆಗಳ ಅವಶ್ಯಕತೆ ಏನಿದೆ, ಯಾಕೆ ನಮ್ಗೆ ಚುನಾವಣೆ ಸುಧಾರಣೆಗಳು ಇವಾಗ ಮಾಡ್ಬೇಕಾಗಿದೆ ಅನ್ನೋದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ನಾವು ಇಲ್ಲಿ ಉತ್ತರಿಸುವ ಒಂದು ವಿಧಾನ ಯಾವ ರೀತಿ ಇರಬೇಕು, ಪೀಠಿಕೆ ಹೇಗಿರ್ಬೇಕು, ಮುಖ್ಯ ಭಾಗ ಹೇಗಿರ್ಬೇಕು ಅನ್ನೋದ್ರ ಮೇಲೆ ಗಮನವನ್ನ ಕೊಡೋಣ. ಒಂದು ರಾಷ್ಟ್ರ ಒಂದು ಚುನಾವಣೆ ಜೊತೆಗೆ ಚುನಾವಣೆ ಸುಧಾರಣೆಗಳನ್ನು ಉಲ್ಲೇಖಿಸುವ ಮೂಲಕ ಉತ್ತರವನ್ನ ಪ್ರಾರಂಭ ಮಾಡಿ. ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ್ರೆ ಏನು, ಅದರ ಬಗ್ಗೆ ನೀವೇನ್ ಮಾಡಿ, ಫಸ್ಟ್ ಇಂಟ್ರೊಡಕ್ಷನ್ ದಲ್ಲೇ ಹೇಳ್ಬಿಡ್ಬೇಕು. ನಾನು ನಿಮ್ಗೆ ಹಲವಾರು ಬಾರಿ ಹೇಳಿದ್ದೀನಿ ಏನಂತ, ಪ್ರಶ್ನೆಯಲ್ಲಿ ಕೆಲವೊಂದು ಕೀವರ್ಡ್ಸ್ ಅಂತ ಏನಿರುತ್ತಲ್ಲ, ಆ ಕೀವರ್ಡ್ಸ್ ಗಳು ಏನಾಗ್ಬೇಕು, ಇವಾಗ ನಿಮ್ಮ ಪೀಠಿಕೆಯಲ್ಲಿ ಕಾಣ್ಬೇಕು. ಅವಾಗ ಮಾತ್ರ ಏನಾಗುತ್ತೆ, ಇವ್ಯಾಲ್ಯುವೇಟರ್ ಗೊತ್ತಾಗುತ್ತೆ ಇವರು ಮುಖ್ಯ ಭಾಗದಲ್ಲಿ ಏನ್ ಬರೆದಿದ್ದಾರೆ ಅಂತ ಹೇಳಿ. ಸೊ ಹೌದಾ? ಸೊ ಇಲ್ಲಿ ಕೀವರ್ಡ್ಸ್ ಏನಿದೆ, ಒಂದು ಎಲೆಕ್ಟೋರಲ್ ರಿಫಾರ್ಮ್ಸ್, ಚುನಾವಣೆ ಸುಧಾರಣೆಗಳಾಗಬೇಕು. ಅದಾದ್ಮೇಲೆ ಒನ್ ನೇಷನ್ ಒನ್ ಎಲೆಕ್ಷನ್, ಅದಾದ್ಮೇಲೆ ಎಕ್ಸಾಮಿನ್, ಈ ಕೆಲವೊಂದು ಕೀವರ್ಡ್ಸ್ ಇದಾವೆ. ಹೌದಾ? ಈ ಕೀವರ್ಡ್ಸ್ ಕಾಣಿಸ್ಬೇಕು ನಿಮ್ದು, ಯಾವುದು, ಒಂದು ರಾಷ್ಟ್ರ ಒಂದು ಚುನಾವಣೆ ಮತ್ತು ಚುನಾವಣೆ ಸುಧಾರಣೆ. ಹೌದಾ? ಅದಾದ್ಮೇಲೆ
ವಿವಿಧ ಸಮಿತಿಗಳು ಸೂಚಿಸಿದ ಚುನಾವಣೆ ಸುಧಾರಣೆ ಅಗತ್ಯವನ್ನು ಹಲವಾರು ಇವಾಗ ಏನಾಯ್ತು, ಕೆಲವೊಂದು ಸಮಿತಿಗಳನ್ನ ಸರ್ಕಾರ ಏನ್ ಮಾಡಿದೆ, ನೇಮಕ ಮಾಡಿದೆ. ಆ ಸರ್ಕಾರ ನೇಮಕ ಮಾಡಿದಂತಹ ಸ್ಥಾಪನೆ ಮಾಡಿದ ಸಮಿತಿಗಳು ಏನಾಗಿದ್ದಾವೆ, ಕೆಲವೊಂದು ಚುನಾವಣಾ ಸುಧಾರಣೆಗಳನ್ನ ಜಾರಿಗೆ ತಗೊಂಡ್ ಬನ್ನಿ ಅಂತ. ಅವು ಯಾವ ಸಮಿತಿಗಳು ಅನ್ನೋದನ್ನ ಇಲ್ಲಿ ನೀವೇನ್ ಮಾಡ್ಬೇಕು, ಉಲ್ಲೇಖ ಮಾಡ್ಬೇಕು ಮುಖ್ಯ ಭಾಗದಲ್ಲಿ. ಅದಾದ ನಂತರ ಒಂದು ರಾಷ್ಟ್ರ ಒಂದು ಚುನಾವಣಾ ತತ್ವದ ಮಹತ್ವವನ್ನು ಸಂಕ್ಷಿಪ್ತವಾಗಿ ಉಲ್ಲೇಖಿಸಿ. ಏನ್ ಕೇಳಿದ್ದಾರೆ ಇಲ್ಲಿ, ಚುನಾವಣೆ ಸುಧಾರಣೆಗಳಾಗ್ಬೇಕು. ಆ ಚುನಾವಣೆ ಸುಧಾರಣೆಗಳು ಏನಾಗ್ಬೇಕಲ್ಲ, ಯಾವ ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಒಂದು ರಾಷ್ಟ್ರ ಒಂದು ಚುನಾವಣೆ. ಈ ಒಂದು ತತ್ವ, ಈ ಒಂದು ಸಿದ್ಧಾಂತವನ್ನ ಗಮನದಲ್ಲಿ ಇಟ್ಟುಕೊಂಡು ನಾವೇನ್ ಮಾಡ್ಬೇಕು, ನಮ್ಮ ಒಂದು ಉತ್ತರವನ್ನ ಬರಿಬೇಕು. ಹೌದಾ? ಇದೆ ಮತ್ತೇನು ಮುಖ್ಯ ಭಾಗದಲ್ಲಿ ಉಪಸಂಹಾರದಲ್ಲಿ ಇರಬೇಕು, ನಿಮ್ಮ ಉತ್ತರವನ್ನು ಸಕಾರಾತ್ಮಕ ಉಪಸಂಹಾರದೊಂದಿಗೆ ಕೊನೆಗೊಳಿಸಿ. ಪಾಸಿಟಿವ್ ಆಗಿ ಏನ್ ಮಾಡ್ಬೇಕು, ಎಂಡ್ ಮಾಡಿ ಅದನ್ನ ಒಂದು ಉಪಸಂಹಾರದಲ್ಲಿ ಮೆನ್ಷನ್ ಮಾಡಿ. ಸೊ ಇವಾಗ ಆನ್ಸರ್ ಸ್ಟ್ರಕ್ಚರ್ ಯಾವ ರೀತಿ ಇರಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಏನಿದೆ, ರಾಮನಾಥ್ ಕೋವಿಂದ್ ಎಕ್ಸ್ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳೇನಿದಿಲ್ಲ, ಸಮಿತಿ ಶಿಫಾರಸು ಮಾಡಿದ ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವನೆ ಚುನಾವಣೆ ವೆಚ್ಚವನ್ನು ಕಡಿಮೆ ಮಾಡಿ ಆಡಳಿತದ ಗುಣಮಟ್ಟವನ್ನು ಹೆಚ್ಚಿಸುವ ಮೂಲಕ ರಾಜಕೀಯ ಸ್ಥಿರತೆಯನ್ನು ಕಾಪಾಡ್ಕೊಳ್ಬೇಕು. ಯಾಕಂದ್ರೆ ಪ್ರತಿ ವರ್ಷ ಯಾವ್ದಾದ್ರು ಒಂದು ಚುನಾವಣೆ ನಡೀತಾನೆ ಇರುತ್ತೆ. ಚುನಾವಣೆ ಬಂದ ತಕ್ಷಣ ಏನಾಗುತ್ತೆ, ನಮಗೆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್, ಹೌದಾ, ಆ ಒಂದು ನೀತಿ ಸಮಿತಿ ಜಾರಿಗೆ ಬಂದಾಗ ಏನಾಗ್ಬಿಡುತ್ತೆ, ಇವಾಗ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ಏನಾಗುತ್ತೆ, ಇವಾಗ ಅಡ್ಡಿ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಗವರ್ನೆನ್ಸ್ ಮೇಲೆ ಏನಾಗುತ್ತೆ, ಸರ್ಕಾರ ಗಮನವನ್ನು ಕೊಡೋದು ಬಿಟ್ಟು ಏನ್ ಮಾಡ್ತಾರೆ, ಇವಾಗ ಚುನಾವಣೆ ಪ್ರಕ್ರಿಯೆ ಮೇಲೆ ಹೆಚ್ಚು ಗಮನವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಒಂದು ಬಿಲ್ ಪಾಸ್ ಮಾಡೋದಾಗಿರ್ಬಹುದು, ಇಲ್ಲ ಯಾವುದೇ ರೀತಿಯಾದ ರೆಕ್ರೂಟ್ಮೆಂಟ್ಸ್ ಆಗಿರ್ಬೋದು, ಎಲ್ಲ ನಿಂತು ಹೋಗ್ಬಿಡುತ್ತೆ. ಹೌದಾ? ಇದೇನಾಗುತ್ತೆ, ಆಡಳಿತದ ಮೇಲೆ ಏನಾಗುತ್ತೆ, ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬೀರ್ಲಿಕ್ಕೆ ಪ್ರಾರಂಭವಾಗುತ್ತೆ. ಇಲ್ಲ ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸೋರು ಯಾರು, ಅದೇ ಟೀಚರ್ಸ್ ಭಾಗವಹಿಸ್ತಾ ಇರ್ತಾರೆ. ಅಂದ್ರೆ ಆ ಒಂದು ಎಲೆಕ್ಷನ್ ವೋಟಿಂಗ್ ಆಗಿರ್ಬೋದು, ಆ ಬೂತ್ಸ್ ಅಂತ ನಾವೇನ್ ಕರಿತೀವಿ, ಅಲ್ಲಿ ಅಲ್ಲಿನೊಳಗಿರ್ತಾರೆ ಟೀಚರ್ಸ್ ಆಗಿರ್ತಾರೆ. ಅವರು ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಆ ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ ತೊಡಗಿಸ್ಕೊಳ್ಬೇಕು. ಇದರಿಂದ ಏನಾಯ್ತು, ಆ ಶೈಕ್ಷಣಿಕ ಒಂದು ವ್ಯವಸ್ಥೆಯ ಮೇಲೂ ಕೂಡ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಹೌದಾ? ಸೊ ಕಂಪ್ಲೀಟ್ಲಿ ಗವರ್ನೆನ್ಸ್ ಏನಾಗುತ್ತೆ, ಇವಾಗ ಪ್ಯಾರಲೈಸ್ ಆಗ್ಬಿಡುತ್ತೆ. ಸೊ ಅದು ಆಗಬಾರ್ದು. ಸೊ ಅದಕ್ಕಾಗಿ ಚುನಾವಣೆ ವೆಚ್ಚವನ್ನು ಕೂಡ ಕಡಿಮೆ ಮಾಡ್ಬೇಕು. ಪ್ರತಿ ವರ್ಷನೂ ಚುನಾವಣೆ ಆಗ್ತಾ ಇದ್ರೆ ಏನಾಗುತ್ತೆ, ಇವಾಗ ಆ ಒಂದ್ ಸ್ಟೇಟದ್ದು, ಈ ಒಂದ್ ಸ್ಟೇಟದ್ದು, ಸೆಂಟ್ರದ್ದು ಚುನಾವಣೆ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು, ಆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಇರ್ಬೋದು, ಆ ಮತ್ತೆ ಜನರನ್ನ ಇವಾಗ ಯಾರು ಎಲೆಕ್ಟ್ರಲ್ ಪ್ರೊಸೆಸ್ ಯಾರು ಇನ್ವಾಲ್ವ್ ಆಗಿರ್ತಾರಲ್ಲ ಅವ್ರಿಗೆ ಟ್ರಾನ್ಸ್ಪೋರ್ಟೇಶನ್ ಒದಗಿಸ್ಬೇಕು. ಸೊ ಇದಕ್ಕೆಲ್ಲ ಏನಾಗುತ್ತೆ, ವೆಚ್ಚ ಜಾಸ್ತಿನೇ ಆಗ್ತಾ ಇರುತ್ತೆ. ಆ ವೆಚ್ಚವನ್ನ ಕಡಿಮೆ ಮಾಡಿ ಆ ಸಮಯವನ್ನ ಉಳಿಸಿಕೊಂಡು ನಾವೇನ್ ಮಾಡ್ಬೇಕು, ಇವಾಗ ಆಡಳಿತದಲ್ಲಿ ಇವಾಗ ನಾವು ಸ್ಥಿರತೆಯನ್ನ ಕಾಪಾಡ್ಕೊಳ್ಬೇಕು. ಆ ಗುಣಮಟ್ಟವನ್ನ ನಾವು ತಗೊಂಡ್ಬರ್ಬೇಕು. ಹೌದಾ? ಸ್ಟೆಬಿಲಿಟಿ ಬರಬೇಕು. ಖಚಿತಪಡಿಸುವ ಉದ್ದೇಶದಿಂದ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆ ಚುನಾವಣೆಯನ್ನು ಒಂದೇ ಸಮಯದಲ್ಲಿ ನಡೆಸುವ ಒಂದು ಉಪಕ್ರಮವಾಗಿದೆ, ಇನಿಷಿಯೇಟಿವ್ ಆಗಿದೆ ಇದು. ಹೌದಾ? ರಾಮನಾಥ್ ಕೋವಿಂದ್ ಅವರು ಏನ್ ಮಾಡಿದ್ರು, ಒಂದು ಸಮಿತಿ ಇತ್ತು, ಅವ್ರ ಸಮಿತಿ ಶಿಫಾರಸು ಕೊಟ್ಟು, ಇಲ್ಲ ನಮ್ಗೆ ಏನಾಗ್ತಾ ಇದೆ, ಇವಾಗ ವೆಚ್ಚನು ಜಾಸ್ತಿ ಆಗ್ತಾ ಇದೆ, ಸಮಯ ಕೂಡ ನಮ್ಗೆ ಅದು ಜಾಸ್ತಿ ತಗೊಳ್ತಾ ಇದೆ. ಸೊ ಹೀಗಾಗಿ ಆಡಳಿತದಲ್ಲಿ ಏನಾಗಿದೆ, ಇವಾಗ ಆ ಒಂದು ಎಫಿಷಿಯನ್ಸಿ ಇಲ್ಲ, ಸ್ಟೆಬಿಲಿಟಿ ಇಲ್ಲ. ಸೊ ಅದನ್ನ ತರ್ಲಿಕ್ಕೆ ನಾವೇನ್ ಮಾಡ್ಬೇಕು, ಈ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಒಂದು ಉಪಕ್ರಮವನ್ನ ಏನ್ ಮಾಡಿ ನೀವು ಜಾರಿಗೆ ತಗೊಂಡ್ಬನ್ನಿ. ಇದರಿಂದ ಏನಾಗುತ್ತೆ, ಇವಾಗ ಚುನಾವಣಾ ಪ್ರಕ್ರಿಯೆಯಲ್ಲಿ ಕೆಲವೊಂದು ಸುಧಾರಣೆಗಳಾಗುತ್ತೆ. ಸೊ ಇದೇನಿರ್ಬೇಕು, ನಿಮ್ದು ಪೀಠಿಕೆಯಲ್ಲಿ ಉಲ್ಲೇಖ ಮಾಡಿ. ಹೌದಾ? ಇದಾದ ನಂತರ ಮುಖ್ಯ ಭಾಗದಲ್ಲಿ ಏನ್ ಹೇಳಿದೀನಿ ಇಲ್ಲಿ, ವಿವಿಧ ಸಮಿತಿಗಳು. ಆ ಸಮಿತಿಗಳು ಯಾವ್ದು, ಗೋಸ್ವಾಮಿ ಸಮಿತಿ ಇರಬಹುದು, ಓಹ್ರಾ ಸಮಿತಿ ಇರಬಹುದು, ಸೆಕೆಂಡ್ ARC ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಆಗಿರ್ಬೋದು, ಲಾ ಕಮಿಷನ್ ಆಗಿರ್ಬೋದು, ಹಲವಾರು ಸಮಿತಿಗಳು ಏನಾಗಿದ್ದಾವೆ, ಕೆಲವೊಂದು ಸುಧಾರಣಾ ಚುನಾವಣೆಗೆ ಸಂಬಂಧಪಟ್ಟ ಸುಧಾರಣೆಗಳನ್ನು ನೀವೇನ್ ಮಾಡಿ ಇವಾಗ ಜಾರಿಗೆ ತಗೊಂಡ್ಬನ್ನಿ ಅಂತ ಶಿಫಾರಸುಗಳನ್ನ ಮಾಡಿದ್ದಾರೆ. ಆ ಸಮಿತಿಗಳು ಯಾವುದು ಅಂತ ಇಲ್ಲಿ ನಾವು ನೋಡೋಣ. ಹೌದಾ? ಏನಿದೆ, ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಿಕೆಯನ್ನ ಬಲಪಡಿಸಲು, ಅಂದ್ರೆ ಜನರು ಜಾಸ್ತಿ ಏನಾಗ್ಬೇಕು, ಇವಾಗ ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು. ನೋಡಿ, ನೀವು ವೋಟಿಂಗ್ ಅಂತ ಆಗ್ತಾ ಇರತ್ತೆ, ಮಧ್ಯಾಹ್ನ ಆಗಿರುತ್ತೆ, ಇಲ್ಲ ಸಾಯಂಕಾಲ 4 ಗಂಟೆ ಆಗಿರುತ್ತೆ, ಆಲ್ರೆಡಿ 50%, 60% ಮಾತ್ರ ವೋಟಿಂಗ್ ಆಗಿರುತ್ತೆ. ಕಂಪ್ಲೀಟ್ ಡೇ ಮುಗಿಯಷ್ಟರಲ್ಲಿ 70%, 75%. ಹೌದಾ? ಇದು ಆಗ್ಬಾರ್ದು. ಜನ ಹೆಚ್ಚು ಏನ್ ಮಾಡ್ಬೇಕು, ಇವಾಗ ಆ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು. ಹೌದಾ? ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಜನರ ಧ್ವನಿನೇ ಅದರ ಒಂದು ಪ್ರಜಾಪ್ರಭುತ್ವ ಬುನಾದಿ. ಹೌದಲ್ವಾ? ಸೊ ಹೀಗಾಗಿ ಜನರ ಪಾಲ್ಗೊಳ್ಳುವಿಕೆ ಜಾಸ್ತಿ ಆಗ್ಬೇಕು, ಹೆಚ್ಚಿನ ಮತದಾನ ಆಗ್ಬೇಕು.
ಹ ಸರಳೀಕೃತ ನೋಂದಣಿ ಪ್ರಕ್ರಿಯೆ ಅಗತ್ಯವಾಗಿದೆ. ಹೌದಾ? ಇವಾಗ ನಾವು ಎಲೆಕ್ಟೋರಲ್ ಆ ಒಂದು ಲಿಸ್ಟ್ ಅಲ್ಲಿ ಬರಬೇಕು. ಅಲ್ಲಿ ಏನಾಗ್ಬೇಕು, ಇವಾಗ ಪ್ರೊಸೆಸ್ ಏನಾಗಿದೆ, ಡಿಫಿಕಲ್ಟ್ ಆಗಿಬಿಟ್ಟಿದೆ. ಆ ಒಂದು ಸರಳೀಕೃತ ನೋಂದಣಿ ಪ್ರಕ್ರಿಯೆ ಅಗತ್ಯವಾಗಿದೆ. ಅದಾದ ನಂತರ ಎಲ್ಲರನ್ನು ಒಳಗೊಂಡ ಪ್ರಜಾಪ್ರಭುತ್ವವನ್ನು ಜಾರಿಗೆ ತರಲು ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸುವಂತ ಯಾವ ಒಂದು ಸಮಿತಿ? ಗೋಸ್ವಾಮಿ ಸಮಿತಿ ಶಿಫಾರಸು ಮಾಡಿದೆ. ಅಲ್ಲಿ ಗೋಸ್ವಾಮಿ ಸಮಿತಿ ಅಂತ ಏನ್ ಬರೀತೀರ ಅಂಡರ್ಲೈನ್ ಮಾಡಿ, ಅಲ್ಲಿ ಹೇಳಿ, ಹೈಲೈಟ್ ಮಾಡಿ. ಇವ್ಯಾಲ್ಯೂಯೇಟರ್ ಗೊತ್ತಾ, ಗೋಸ್ವಾಮಿ ಅಂತ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡಿದ ಸರ್ಕಾರ. ಅವ್ರು ಏನ್ ಮಾಡಿದ್ದಾರೆ, ಇವಾಗ ಒಂದು ಶಿಫಾರಸನ್ನು ನೀಡ್ತಾರೆ. ಏನಂತ? ಜನ ಪಾಲ್ಗೊಳ್ಳುವಿಕೆ ಬಲಪಡಿಸಲು ಏನಾಗ್ಬೇಕು? ಹೆಚ್ಚು ಜನ ಮತದಾನ ಆಗ್ಬೇಕು. ಹೆಚ್ಚು ಜನ ಮತದಾನ ಆಗ್ಬೇಕಂದ್ರೆ ಏನಾಗ್ಬೇಕು? ಸರಳೀಕೃತ ಒಂದು ನೋಂದಣಿ ಪ್ರಕ್ರಿಯೆ ಕೂಡ ಇರಬೇಕು. ಯಾರ್ಯಾರನ್ನ ಹೋಗಿ ಭೇಟಿ ಆಗೋದು, ಆರಿಗೋ ಫಾರ್ಮ್ ಸಬ್ಮಿಟ್ ಮಾಡೋದು, ಇದೆಲ್ಲ ಆಗ್ಬೇಕು. ನೋಂದಣಿ ಕೂಡ ಅಂದ್ರೆ ರಿಜಿಸ್ಟರ್ ಏನಾಗ್ತಾ ಇದೀವಲ್ಲ, ಅದು ಏನಾಗ್ಬೇಕು? ಈಸಿ ಆಗ್ಬೇಕು. ಅದ್ ಮಾಡಿ ಅನ್ನೋದಕ್ಕೋಸ್ಕರ ಏನ್ ಮಾಡಿದ್ದಾರೆ? ಗೋಸ್ವಾಮಿ ಸಮಿತಿ ಶಿಫಾರಸು ನೀಡಿದೆ. ಹೌದಾ? ಅದಾದ ನಂತರ ಅಪರಾಧಿ ಮತ್ತು ರಾಜಕಾರಣಿ ಸಂಬಂಧವನ್ನು ಕಡಿಮೆ ಮಾಡಲು ನಾವೇ ಕರಿತೀವಿ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಆಫ್ ಕ್ರಿಮಿನಲೈಸೇಷನ್ ಅಂತ ಓದ್ತಾ ಇರ್ತೀವಿ. ಆ ಒಂದು ಕಡಿಮೆ ಮಾಡ್ಬೇಕು. ಅವರ ಒಂದು ಸಂಬಂಧವನ್ನ ಕಡಿಮೆ ಮಾಡ್ಬೇಕು. ಮಸಲ್ ಪವರ್ ಅಂತ ಕರಿತೀವಿ, ಮನಿ ಪವರ್ ಅಂತ ನಾವು ಓದ್ತೀವಿ. ಅದನ್ನೆಲ್ಲ ಕಡಿಮೆ ಮಾಡುವ ಮೂಲಕ ರಾಜಕೀಯ ಭ್ರಷ್ಟಾಚಾರ, ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಲ್ಲಿ ಒಂದು ಆಗೋದ್ರಿಂದ ಏನಾಗ್ತಾ ಇದೆ? ಇವಾಗ ಭ್ರಷ್ಟಾಚಾರ ಆಗುತ್ತೆ, ಕರಪ್ಷನ್ ನಡೀತಾ ಇದೆ. ಹೌದಾ? ಪರಿಹರಿಸುವುದರಿಂದ ಮತದಾರ ವಿಶ್ವಾಸ ಮತ್ತು ಅಭ್ಯರ್ಥಿಯ ಹೊಣೆಗಾರಿಕೆ ಹೆಚ್ಚಾಗುತ್ತದೆ. ಯಾಕಂದ್ರೆ ಒಬ್ಬ ಯಾವುದೇ ರೀತಿಯಾದಂತಹ ಒಂದು ಅವನ ಮೇಲೆ ಯಾವುದೇ ಅಭ್ಯರ್ಥಿ ಮೇಲೆ ಕೇಸಸ್ ಇಲ್ಲ, ಕ್ರಿಮಿನಲ್ ಕೇಸಸ್ ಇರ್ಬೋದು, ಯಾವುದೇ ಕೇಸ್ ಇಲ್ಲ. ನಿಷ್ಠಾವಂತ ಇದ್ದಂತಹ ಒಬ್ಬ ವ್ಯಕ್ತಿ ಚುನಾವಣೆ ನಿಂತ್ಕೊಂಡು ಅವನು ಆ ಚುನಾವಣೆಯಲ್ಲಿ ಜಯಿಸಿ ಬಂದ್ರೆ ಏನ್ ಮಾಡ್ತಾನೆ? ಜನರಿಗಾಗಿ ಕೆಲಸ ಮಾಡ್ತಾನೆ. ಅವನಲ್ಲಿ ಹೊಣೆಗಾರಿಕೆ ಜಾಸ್ತಿ ಆಗುತ್ತೆ. ನನಗೆ ಜನರು ಏನ್ ಮಾಡಿದ್ದಾರೆ? ಆಯ್ಕೆ ಮಾಡಿದ್ದಾರೆ. ಸೊ ನಾನ್ ಏನ್ ಮಾಡ್ಬೇಕು? ಜನರ ಪರವಾಗಿ ಕೆಲಸ ಮಾಡ್ಬೇಕು. ಅಕೌಂಟೇಬಿಲಿಟಿ ಅಂತ ಏನ್ ಕರಿತೀವಿ, ರೆಸ್ಪಾನ್ಸಿಬಿಲಿಟಿ ಅಂತ ನಾವ್ ಏನ್ ಕರಿತೀವಲ್ಲ, ಅದು ಏನಾಗುತ್ತೆ? ಹೆಚ್ಚಿಗಾಗುತ್ತೆ. ಭ್ರಷ್ಟಾಚಾರವನ್ನ ಕಡಿಮೆ ಮಾಡಿದ ಮತದಾರರ ವಿಶ್ವಾಸ. ಇವಾಗ ಆ ವ್ಯಕ್ತಿ ಏನಾಗ್ತಾನೆ? ಇವಾಗ ಕೆಲಸ ಮಾಡ್ತಾ ಇದ್ದಾನೆ ಅಂದ ತಕ್ಷಣ ನಮಗೂ ಕೂಡ ಏನಾಗುತ್ತೆ? ಆ ಎಲೆಕ್ಟೋರಲ್ ಪ್ರಾಸೆಸ್ ಅಂತ ಏನ್ ಕರಿತೀವಲ್ಲ, ಅದ್ರಲ್ಲಿ ನಮ್ಗೆ ಏನಾಗುತ್ತೆ? ವಿಶ್ವಾಸ ಆಗುತ್ತೆ. ಇಲ್ಲಪ್ಪ, ನಾವು ಈ ವ್ಯಕ್ತಿಗೆ ನಾವು ವೋಟ್ ಮಾಡಿದ್ರೆ ನಮ್ಮ ಪರವಾಗಿ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ನಾವೆಲ್ಲೇ ಇರ್ಲಿ ಬಂದ್ಬಿಟ್ಟು ಏನ್ ಮಾಡ್ತೀವಿ? ನಾವು ಇವಾಗ ವೋಟ್ ಮಾಡ್ತೀವಿ. ಸೊ ಆ ವಿಶ್ವಾಸ ಕೂಡ ಹೆಚ್ಚಾಗುತ್ತೆ, ಮತ್ತೆ ಅಭ್ಯರ್ಥಿ ಹೊಣೆಗಾರಿಕೆ, ಅವನ ಮೇಲಿದ್ದಂತ ಜವಾಬ್ದಾರಿ ಕೂಡ ಹೆಚ್ಚಾಗ್ತದೆ. ಹೌದಾ? ವೋಹ್ರಾ ಸಮಿತಿ ಅಂಡರ್ಲೈನ್ ಮಾಡಿ ಇದನ್ನು. ವೋಹ್ರಾ ಸಮಿತಿ ರಾಜಕೀಯ ಭ್ರಷ್ಟಾಚಾರವನ್ನು ನಿವಾರಣೆ ಮಾಡಲು ಶಿಫಾರಸು ನೀಡಿದೆ. ಹೇಗೆ ಅದನ್ನ ಭ್ರಷ್ಟಾಚಾರವನ್ನು ನಾವು ಆ ನೆಕ್ಸಸ್ ಅಂತ ಏನ್ ಕರಿತಾ ಇದೀವಲ್ಲ, ಅದನ್ನ ಕಡಿಮೆ ಮಾಡ್ಬೇಕು ಅನ್ನೋದನ್ನ ಯಾವ ಸಮಿತಿ? ವೋಹ್ರಾ ಸಮಿತಿ ಏನ್ ಮಾಡಿದೆ? ಒಂದು ಚುನಾವಣಾ ಸುಧಾರಣೆಗಳು ತರಲಿಕ್ಕೆ ಒಂದು ಶಿಫಾರಸು ಮಾಡಿದೆ. ಹೌದಾ? ಅದಾದ್ಮೇಲೆ ನ್ಯಾಯಸಮ್ಮತ ಮತ್ತು ಸ್ವತಂತ್ರ ಚುನಾವಣೆಗಳನ್ನ, ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಅಂತ ಕರಿತೀವಿ ನಾವು. ಹೌದಾ? ಕಂಪ್ಲೀಟ್ಲಿ ಏನಿರ್ಬೇಕು? ಅದು ಫೇರ್ ಆಗಿರ್ಬೇಕು ಎಲೆಕ್ಷನ್ಸ್. ಸ್ವತಂತ್ರ ಚುನಾವಣೆಗಳನ್ನು ಖಚಿತಪಡಿಸಲು ಚುನಾವಣಾ ವೆಚ್ಚವನ್ನು ನಿಯಂತ್ರಿಸುವುದು ಅತ್ಯಗತ್ಯ. ನಾವು ನೋಡ್ತಾ ಇರ್ತೀವಿ ಇವಾಗ ಅದನ್ನ ಕೊಟ್ಟೆ ಇದನ್ನ ಕೊಟ್ಟೆ ಅಂತ ಹೇಳ್ಬಿಟ್ಟು ತುಂಬಾ ಮಾಡ್ತಾ ಇರ್ತಾರೆ. ಆದ್ರೆ ಎಲೆಕ್ಷನ್ ಕಮಿಷನ್ ಏನ್ ಮಾಡುತ್ತೆ? ನೀವು ಒಂದು ಚುನಾವಣೆಗೆ ಏನು ಒಂದು MLA ಎಲೆಕ್ಷನ್ಸ್ ಇದ್ರೆ ಇಷ್ಟೇ ಸ್ಪೆಂಡ್ ಆಗ್ಬೇಕು, MP ಎಲೆಕ್ಷನ್ಸ್ ಇದ್ರೆ ಇಷ್ಟು ಸ್ಪೆಂಡ್ ಆಗ್ಬೇಕು ಅಂತ ಏನ್ ಮಾಡಿದೆ? ಒಂದು ವೆಚ್ಚವನ್ನು ನಿಯಂತ್ರಿಸೋದು ಅತ್ಯಗತ್ಯವಾಗಿದೆ. ಯಾಕಂದ್ರೆ ಯಾರ ಹತ್ರ ದುಡ್ಡು ಜಾಸ್ತಿ ಇರುತ್ತಲ್ಲ, ಅವನ್ ಏನ್ ಮಾಡ್ತಾನೆ? ಜಾಸ್ತಿ ಖರ್ಚು ಮಾಡ್ತಾ ಹೋಗ್ತಾನೆ. ಇದರಿಂದ ಏನಾಗುತ್ತೆ? ಒಬ್ಬ ನಿಷ್ಠಾವಂತ ಅಭ್ಯರ್ಥಿ ಮೇಲೆ ಏನಾಗುತ್ತೆ? ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿಬಿಡುತ್ತೆ. ಓಟುಗಳನ್ನ ಏನ್ ಮಾಡ್ತಾರೆ? ಕೆಲವೊಂದು ಟೈಮ್ ಬೈ ಮಾಡುವಂತಹ ಕೆಲವೊಂದು ಪ್ರಕರಣಗಳನ್ನ ಓದಿರ್ತೀವಿ. ಹೌದಾ? ಸೊ ಧನವಂತ ಅಭ್ಯರ್ಥಿಗಳು ಅತಿಯಾದ ಪ್ರಭಾವವನ್ನು ತಡೆಗಟ್ಟಲು ಇದು ನೆರವಾಗುತ್ತದೆ. ಆ ಮನಿ ಪವರ್ ಅಂತ ನಾವೇನ್ ಕರಿತೀವಲ್ಲ, ಅದು ಏನಾಯ್ತು? ಯಾರ ಹತ್ರ ದುಡ್ಡು ಜಾಸ್ತಿ ಇರುತ್ತಲ್ಲ, ಆ ಧನವಂತನ ನಾವ್ ಏನ್ ಮಾಡ್ಬೋದು? ರೆಸ್ಟ್ರಿಕ್ಟ್ ಮಾಡ್ಬೋದು. ಸೊ ಯಾಕಂದ್ರೆ ಇವಾಗ ಒಬ್ಬ ವ್ಯಕ್ತಿ 10 ಲಕ್ಷ ಖರ್ಚು ಮಾಡ್ತಾರೆ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಅಷ್ಟೇ ಮಾಡ್ಬೇಕು. ಒಬ್ಬ 1 ಕೋಟಿ ಮಾಡುದು, ಇನ್ನು 10 ಲಕ್ಷ ಮಾಡುದು, ಇದೇನಾಗ್ಬಿಡುತ್ತೆ? ಚುನಾವಣೆ ಪ್ರಕ್ರಿಯೆ ಮೇಲೆ ಒಂದು ನಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ. ಜನ ಏನ್ ಮಾಡ್ತಾರೆ? ಇವಾಗ ಆಕರ್ಷಿತರಾಗ್ತದಕ್ಕೆ ಹೋಗ್ಬಿಡ್ತಾರೆ. ಅವ್ರು ಏನೋ ಕೊಡ್ತಾ ಇದಾರೆ, ಅದನ್ನ ತಗೊಂಡ ಓಟ್ ಹಾಕ, ಅದು ಆಗಬಾರ್ದಲ್ವಾ? ಸೊ ಹಾಗಿದ್ದ ಮೇಲೆ ಏನಾಯ್ತು? ಆ ಪ್ರಭಾವವನ್ನು ತಡೆಗಟ್ಟಲು ಏನಾಗುತ್ತೆ? ಇದು ನೆರವಾಗುತ್ತದೆ. ಎರಡನೇ ಆಡಳಿತ ಸುಧಾರಣಾ ಆಯೋಗ, ಸೆಕೆಂಡ್ ARC ಅಂತ ನಾವೇನ್ ಕರಿತೀವಲ್ಲ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಏನ್ ಮಾಡಿದೆ? ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳನ್ನು ನಡೆಸಲು ಹೆಚ್ಚುತ್ತಿರುವ ವೆಚ್ಚವನ್ನು ನಿಯಂತ್ರಿಸುವ ಅತ್ಯಗತ್ಯವನ್ನು ಹೇಳಿದೆ. ಸೆಕೆಂಡ್ ARC ದವ್ರು ಏನ್ ಮಾಡಿದ್ರು? ಇವಾಗ ಏನ್ ಮಾಡ್ತಾರೆ? ಎಲೆಕ್ಷನ್ ಆಗುತ್ತೆ ಅಂದ ತಕ್ಷಣ ಆ ಬ್ಲಾಕ್ ಮನಿ, ಕಪ್ಪು ಹಣ ಏನಾಗುತ್ತೆ? ಹೊರಗಡೆ ಬಂದ್ಬಿಡುತ್ತೆ, ಅದು ಸ್ಪೆಂಡ್ ಆಗ್ಬೋದು. ಸೊ ಇದನ್ನ ತಡೆಗಟ್ಟಬೇಕು. ಅದ್ರ ಜೊತೆಗೆ ಏನಾಗುವುದು? ಇದ್ರ ತಡೆಗಟ್ಟೋದ್ರಿಂದ ಪ್ರಜಾಪ್ರಭುತ್ವ ಏನಾಗುತ್ತೆ? ಇನ್ನೂ ಬಲವಾಗುತ್ತೆ. ಹೌದಾ? ಸೊ ಹಾಗಾಗಿ ಮುಕ್ತ ಮತ್ತು ನ್ಯಾಯಯುತ, ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ನಮ್ಗೆ ನಡಿಬೇಕು.
ಪ್ರಜಾಪ್ರಭುತ್ವವನ್ನು ನಾವು ಎತ್ತಿ ಹಿಡಿಬೇಕಂದ್ರೆ ಏನಾಗ್ಬೇಕು, ಆ ಚುನಾವಣಾ ವೆಚ್ಚವನ್ನು ನಾವ್ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಕಡಿಮೆ ಮಾಡ್ಲೇಬೇಕು. ಅಂದ್ರೆ ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಅಂತ ಇರ್ಬೇಕು. ಹೌದಾ? ಸೊ ಇದು ಸೆಕೆಂಡ್ ಇಯರ್ಸ್ ಹೇಳಿದ್ರು. ಅದಾದ ನಂತರ ಚುನಾವಣಾ ಸಮಗ್ರತೆ, ಇಂಟಿಗ್ರಿಟಿ ಅಂತ ನಾವೇನ್ ಕರಿತೀವಲ್ಲ, ಸುಧಾರಿಸಲು ಪಾರದರ್ಶಕತೆಯನ್ನು ಹೆಚ್ಚಿಸಿ ಕಪಟತೆಯನ್ನು ತಡೆಗಟ್ಟುವ ದೃಢವಾದ ಕ್ರಮಗಳು ಅಗತ್ಯವಾಗಿದೆ. ಟ್ರಾನ್ಸ್ಪರೆನ್ಸಿ ಇರ್ಬೇಕು. ನೀವು ಮುಂಚೆ ನೋಡಿ, ಇವಾಗ ಕೆಲವೊಂದು ಟೈಮ್ ಮುಂಚೆ ಏನಾಗ್ತಾ ಇತ್ತು, ಪೇಪರ್ ಬ್ಯಾಲೆಟ್ ಅಂದ್ರೆ ಪೇಪರ್ ಮೇಲೆ ನಾವೇನ್ ಮಾಡ್ತಾ ಇದ್ವಿ, ನಮ್ಮ ಒಂದು ಅಭ್ಯರ್ಥಿ ಯಾರಂತ ಟಿಕ್ ಮಾಡ್ಬಿಟ್ಟು ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ವಿ. ಆಮೇಲೆ ಏನಾಯ್ತದು, ಬೂತ್ ಕ್ಯಾಪ್ಚರಿಂಗ್, ಬರೋದು ಆ ಬಾಕ್ಸ್ ತಗೊಂಡು ಹೋಗ್ಬಿಡೋದು. ಇಲ್ಲ ತಮ್ಗೆ ಯಾರು ಬೇಕೋ ಅವ್ರೇ ಏನ್ ಮಾಡೋದು, ಇವಾಗ ಓಟ್ ಹಾಕಿ ಹೋಗೋದು. ಇದು ಏನಾಯ್ತು, ತದನಂತರದಲ್ಲಿ ಮಷಿನ್ಸ್ ಬಂದು, ಇವಾಗ ಮಷಿನ್ಸ್ ಅಲ್ಲೂ ಕೆಲವೊಬ್ರು ಹೇಳಿದ್ರು, ಇಲ್ಲ ನಾವು ಓಟ್ ಯಾರಿಗೆ ಹಾಕಿದ್ವಿ ಅದು ಇನ್ಯಾರಿಗೆ ಹೋಯ್ತು. ಆಮೇಲೆ ಏನ್ ಬಂತು, ವಿವಿಪ್ಯಾಟ್. ಸೊ ನೀವು ಯಾರಿಗೆ ಓಟ್ ಹಾಕಿದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಟ್ಟು. ಈ ರೀತಿಯಾದಂತಹ ಒಂದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಏನಿದೆ ಬರಲೇಬೇಕು. ಅವಾಗ ಮಾತ್ರ ಏನಾಗುತ್ತೆ, ನಾವು ಯಾವ ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಲ್ವಾ ಇವಾಗ. ಸೊ ಹಾಗಾಗಿ ಚುನಾವಣಾ ಆಯೋಗ ಮತ್ತು ಕಾನೂನು ಆಯೋಗ, ಲಾ ಕಮಿಷನ್ ಮತ್ತೆ ಎಲೆಕ್ಷನ್ ಕಮಿಷನ್ ಚುನಾವಣಾ ನಿಧಿ ಮತ್ತು ಬಾಂಡ್ಗಳ ನಿಯಂತ್ರಣದಲ್ಲಿ ಸುಧಾರಣೆಗಳನ್ನು ಮಾಡುವಂತೆ ಶಿಫಾರಸು ಮಾಡಿದೆ. ನಾವು ಇವಾಗ ನ್ಯೂಸ್ ಅಲ್ಲಿ ತುಂಬಾ ಓದ್ತಾ ಇದೀವಿ ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ. ಹೌದಾ? ಆ ಎಲೆಕ್ಟೋರಲ್ ಬಾಂಡ್ಸ್ ಅಂದ್ರೆ ಏನು, ಅದನ್ನ ಹೇಗೆ ನಿಯಂತ್ರಣ ಮಾಡ್ಬೇಕು, ಆ ಚುನಾವಣಾ ನಿಧಿ ಅಂತ ಏನಿದೆಯಲ್ಲ ಅದನ್ನ ಹೇಗೆ ನಿಯಂತ್ರಣ ಮಾಡ್ಬೇಕು. ಸೊ ಇದರಲ್ಲಿ ಸುಧಾರಣೆಗಳಾಗ್ಬೇಕು. ಸೊ ಎಲೆಕ್ಟೋರಲ್ ಬಾಂಡ್ಸ್ ತುಂಬಾ ನ್ಯೂಸ್ ಅಲ್ಲಿ, ಹೌದಾ? ಆ ಎಲೆಕ್ಟ್ರಲ್ ಬಾಂಡ್ಸ್ ಅಂದ್ರೆ ಏನು, ಯಾರು ಅದನ್ನ ಯೂಸ್ ಮಾಡ್ಬೋದು, ಹೇಗೆ ಯೂಸ್ ಮಾಡ್ಬೇಕು, ಇದರಲ್ಲಿ ಏನ್ ಮಾಡಿ ಇವಾಗ ಸುಧಾರಣೆಗಳನ್ನ ತಗೊಂಡ್ಬನ್ನಿ ಅಂತ ಎರಡನೇ ಇದು ಯಾವುದು, ಎಲೆಕ್ಷನ್ ಕಮಿಷನ್ ಮತ್ತೆ ಏನೋ ಲಾ ಕಮಿಷನ್ ಏನ್ ಮಾಡಿದೆ, ಶಿಫಾರಸುಗಳನ್ನ. ಸೊ ಪ್ರಶ್ನೆ ಬೇಡಿಕೆ ಏನಿತ್ತು, ಆ ಸಮಿತಿಗಳು ಯಾವುದು, ಸೊ ಅವ್ರು ಏನ್ ಶಿಫಾರಸು ಮಾಡಿದ್ದಾರೆ ಅನ್ನೋದನ್ನ ಏನ್ ಮಾಡಿ ಇಲ್ಲಿ ಸಂಕ್ಷಿಪ್ತವಾಗಿ ಮೆನ್ಷನ್ ಮಾಡಿ. ಸೊ ಇದಾದ ನಂತರ ಏನ್ ಮೆನ್ಷನ್ ಮಾಡ್ತೀರಾ ನೀವು, ಒಂದು ರಾಷ್ಟ್ರ ಒಂದು ಚುನಾವಣೆ, ಆ ಅವಶ್ಯಕತೆ ನೀಡ್ ಏನಿದೆ. ಹೌದಾ? ಆ ಪ್ರಶ್ನೆಯನ್ನ ಅಲ್ಲೇ ಕೇಳಿದ್ದಾರೆ ಎಕ್ಸಾಮ್ ಇಂದ, ನೀಡ್. ಹೌದಾ? ಏಕಕಾಲಿಕ ಚುನಾವಣೆ, ಏಕಕಾಲಿಕ ಚುನಾವಣೆಗಳ ಪುನರ್ವಸತಿ ಸರ್ಕಾರ ವೆಚ್ಚಗಳನ್ನು ಕಡಿತಗೊಳಿಸುತ್ತದೆ. ಅವಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಎಲೆಕ್ಷನ್ಸ್ ನಡೀತಾ ಇರುತ್ತೆ ಅಂದ್ರೆ ಏನಾಗುತ್ತೆ, ಇವಾಗ ಹೆಚ್ಚಿನ ಒಂದು ಸರ್ಕಾರ ಅಲ್ಲಿ ದುಡ್ಡನ್ನ ಸುರಿಬೇಕಾಗತ್ತೆ. ಆದ್ರೆ ಆ ದುಡ್ಡು ಯಾರ್ದು, ಜನರದ್ದೇ ತಾನೇ. ಟ್ಯಾಕ್ಸ್ ನ ಅದೇ ಟ್ಯಾಕ್ಸ್ ಮನಿ ನಾವು ಸ್ಪೆಂಡ್ ಮಾಡ್ತೀವಿ. ಸೊ ಆ ವೆಚ್ಚವನ್ನ ಕಡಿಮೆ ಮಾಡಿದರೆ ಏನಾಗುತ್ತೆ, ಇವಾಗ ನಾವು ಅದೇ ದುಡ್ಡನ್ನ ಬೇರೆ ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ನಾವು ಅದನ್ನ ಬಳಕೆ ಮಾಡ್ಬೋದು. ಹೌದು ತಾನೆ? ಮೂಲಕ ವೆಚ್ಚ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ನಾವು ಆ ದುಡ್ಡನ್ನು ನಾವು ಹೇಗೆ ಬಳಕೆ ಮಾಡಬೇಕು, ದಕ್ಷತೆ ಏನಾಗುತ್ತೆ ಇವಾಗ ಹೆಚ್ಚಿಗೆ ಆಗುತ್ತೆ. ಇವಾಗ ಏಕಕಾಲದಲ್ಲಿ ಅಂದ್ರೆ ಲೋಕಸಭೆಗಿರ್ಬೋದು, ರಾಜ್ಯ ವಿಧಾನಸಭೆಗೆ ಒಂದೇ ಟೈಮ್ ಅಲ್ಲಿ ಏನಾಯ್ತು, ಇವಾಗ ಎಲೆಕ್ಷನ್ಸ್ ಮಾಡಿಬಿಟ್ಟು 5 ವರ್ಷ ನಮ್ಗೆ ಏನಾಗುತ್ತೆ, ಯಾವುದೇ ರೀತಿಯಂತ ಎಲೆಕ್ಷನ್ಸ್ ಬರೋದು. ಆ ಒಂದು ವೆಚ್ಚ ಏನಾಯ್ತು ಇವಾಗ ಉಳ್ಕೊಳ್ತು. ಪ್ರತಿಯೊಂದು ರಾಜ್ಯಕ್ಕೆ ಮಾಡೋದು, ಲೋಕಸಭೆಗೆ ಮಾಡೋದು, ಆ ರಾಜ್ಯ ಅವಶ್ಯಕತೆನೇ ಇಲ್ಲ. ಹೌದಾ? ಇದರಿಂದ ಹಣದ ಉಳಿತಾಯ ಆಗತ್ತೆ. ಪ್ರತ್ಯೇಕ ಲೋಕಸಭೆ ಮತ್ತು ರಾಜ್ಯದ ಚುನಾವಣೆಗೆ 4,500 ಕೋಟಿಗೆ ಹೆಚ್ಚು ಖರ್ಚು ಮಾಡಲಾಗುತ್ತದೆ. ನೋಡಿ, 4,500 ಕೋಟಿ ಯಾರ ದುಡ್ಡದು, ಅದೇ ಜನರ ದುಡ್ಡು ಎಂದು ಸಂಸದೀಯ ಸಮಿತಿಯು ಅಂದಾಜಿಸಿದೆ. ಒಂದು ಪಾರ್ಲಿಮೆಂಟರಿ ಕಮಿಟಿನೇ ಹೇಳ್ಬಿಟ್ಟಿದೆ ಏನಂತ, ಲೋಕಸಭೆ ಮತ್ತು ಚುನಾವಣೆಗೆ ಪ್ರತ್ಯೇಕವಾಗಿ ನಾವೇನಾದರೂ ಚುನಾವಣೆಗಳನ್ನ ಮಾಡಿದ್ರೆ ನಮಗೆ ಹಣ ಎಷ್ಟು ಖರ್ಚಾಗತ್ತೆ, 4,500 ಕೋಟಿಗೂ ಹೆಚ್ಚು ಖರ್ಚಾಗ್ತಾ ಇದೆ. ಅದನ್ನೇ ನಾವು ಯಾವ್ದಾದ್ರು MG ನರೇಗಾ ಆಗಿರ್ಬೋದು, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಆಗಿರ್ಬೋದು, ಯಾವ್ದಾದ್ರು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಲ್ಲಿ ನಾವು ಅದನ್ನ ಬಳಕೆ ಮಾಡ್ಬೋದಲ್ವಾ. ಈ ಚುನಾವಣೆಗಳನ್ನು ಒಟ್ಟಿಗೆ ನಡೆಸಿದ್ರೆ ಹೆಚ್ಚಿನ ವೆಚ್ಚವನ್ನು ಏನ್ ಮಾಡುವುದು, ನಾವು ಗಮನಾರ್ಹವಾಗಿ ಕಡಿಮೆ ಮಾಡ್ತಾ ಬಂದು ಆ ಒಂದು ದುಡ್ಡನ್ನು ನಾವು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಬಳಕೆಯನ್ನ ಮಾಡಬೇಕು. ಸೊ ವೆಚ್ಚ ಕಡಿಮೆ ಆಯ್ತು. ಹೌದಾ? 1 ನೇಷನ್ 1 ಎಲೆಕ್ಷನ್ ಇಂದ ಏಕಕಾಲಿಕ ಚುನಾವಣಾ ನೀತಿ ಸಮಿತಿಯನ್ನು ಆಗಾಗ ಜಾರಿಗೊಳಿಸಿದ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಉಂಟಾಗುವ ಅಡಚಣೆಗಳನ್ನ ಕಡಿಮೆ ಮಾಡುವ ಮೂಲಕ ಆಡಳಿತವನ್ನು ಸುಧಾರಣೆ ಮಾಡಲಾಗುತ್ತೆ. ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಬಂತ, ಯಾವುದೇ ರೀತಿಯಾದಂತಹ ಒಂದು ಡೆವಲಪ್ಮೆಂಟಲ್ ಆಕ್ಟಿವಿಟೀಸೇ ಆಗೋದಿಲ್ಲ. ಬಿಲ್ಸ್ ಆಗಿರ್ಬೋದು, ಆಕ್ಟ್ಸ್ ಆಗಿರ್ಬೋದು, ಅವಾಗಲೇ ಹೇಳಿದ್ದೀನಿ, ರೆಕ್ರೂಟ್ಮೆಂಟ್ಸ್ ಕೂಡ ಆಗೋದಿಲ್ಲ. ಯಾವ್ದಾದಂತ ಒಂದು ರೆಕ್ರೂಟ್ಮೆಂಟ್ ಆಗೋದಿಲ್ಲ, ಏನು ಆಗೋದಿಲ್ಲ ಅಂದ್ಮೇಲೆ ಏನಾಗುತ್ತೆ, ಇವಾಗ ಆ ಆಡಳಿತದಲ್ಲಿ ಅಡಚಣೆಗಳು ಉಂಟಾಗ್ತಾ ಬರುತ್ತೆ. 2024 ಲೋಕಸಭಾ ಚುನಾವಣೆ ಸುಮಾರು 3 ತಿಂಗಳು ಆಡಳಿತದ ಮೇಲೆ ಪರಿಣಾಮ ಬೀರ್ತು. ನೋಡಿ, 3 ತಿಂಗಳು ಇವಾಗ ಗವರ್ನಮೆಂಟ್ ಕೆಲಸನೇ ಮಾಡ್ತಾ ಇಲ್ಲ. ಆದ್ರೆ ನಾವು ಗವರ್ನಮೆಂಟ್ ನ ಆಯ್ಕೆ ಮಾಡೋದೇನಕ್ಕೆ, ನಾವು ಅದನ್ನ
ನಮ್ಮ ಒಂದು ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದಕ್ಕೆ, ನಮ್ಮ ಪರವಾಗಿ ಕೆಲಸ ಮಾಡ್ಲಿಕ್ಕೆ. ಆದ್ರೆ 3 ತಿಂಗಳ ಕಾಲ ಏನಾಯ್ತು, ಇವಾಗ ಆಡಳಿತದ ಮೇಲೆ ಪರಿಣಾಮ ಬೀರಿದ್ದು. ಸಮನ್ವಿತ ಚುನಾವಣೆಗಳಿಂದ ಇಂತಹ ಪರಿಸ್ಥಿತಿ ತಪ್ಪಿಸಬಹುದು. ಆ ಒಂದು ಏಕಕಾಲಿಕ ಚುನಾವಣೆಗಳಿಂದ ನಾವೇನ್ ಮಾಡ್ಬೋದು, ಆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಏನಾಗುತ್ತೆ, ಅವಾಗ ಅದನ್ನ ಜಾರಿಗೆ ತರೋದು ಏನಾಗುತ್ತೆ, ನಿಂತು ಹೋಗ್ಬಿಡುತ್ತೆ. ಇದರಿಂದ ಏನಾಯ್ತು, ಆ ಒಂದು ಆಡಳಿತ ಸ್ಥಿರತೆ ಅಂತ ನಾವೇನ್ ಕರಿತೀವಲ್ಲ, ಆ ಸ್ಥಿರತೆ ಬರುತ್ತೆ, ಸ್ಟೆಬಿಲಿಟಿ ಬರುತ್ತೆ. ಹೌದೋ ಇಲ್ವೋ? ಗವರ್ನೆನ್ಸ್ ಮೇಲೆ ಹೆಚ್ಚು ಏನ್ ಮಾಡುತ್ತೆ ಗವರ್ನಮೆಂಟ್, ಇವಾಗ ಒಂದು ಗಮನವನ್ನು ನೀಡ್ತಾ ಬರ್ತಾರೆ. ಏಕಕಾಲ ಚುನಾವಣೆ ಪ್ರಕ್ರಿಯೆ ದುಬಾರಿ ಪ್ರಚಾರಗಳ ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ ರಾಜಕೀಯದಲ್ಲಿ ಹಣದ ಪ್ರಭಾವವನ್ನು ನಿಯಂತ್ರಿಸುತ್ತದೆ. ಯಾರೋ ಒಬ್ಬ ಧನವಂತ ಇದ್ದ, ಅವನೇನ್ ಮಾಡ್ತಾನೆ, ಇವಾಗ ತನ್ನ ಒಂದು ಮನಿ ಪವರ್ ನ ಯೂಸ್ ಮಾಡ್ಕೊಂಡು ಪ್ರಭಾವವನ್ನ ಬೀರ್ತಾ ಇರ್ತಾನೆ. ಅದನ್ನ ಏನ್ ಮಾಡೋದು, ಇವಾಗ ಕಡಿಮೆ ಮಾಡ್ಬಿಡುದು. 2024 ಚುನಾವಣಾ ವೆಚ್ಚವು 1.35 ಲಕ್ಷ ಕೋಟಿ ಎಂದು ಅಂದಾಜಿಸಲಾಗಿದ್ದು, ಸಮನ್ವಿತ ಚುನಾವಣೆ ಈ ವೆಚ್ಚವನ್ನು ನಿಯಂತ್ರಣ ಮಾಡಲು ಉತ್ತಮ ಮಾರ್ಗವಾಗಿದೆ. ನೋಡಿ, ಒಂದು ಚುನಾವಣೆಗೆ ನಾವೇನ್ ಮಾಡ್ತಾ ಇದ್ದೀವಿ, ಆಲ್ಮೋಸ್ಟ್ ಯಾವ್ದೋ ಒಂದು ಚಿಕ್ಕ ರಾಜ್ಯದ ಬಜೆಟ್ ನಾವಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು 1.3 ಲಕ್ಷ ಕೋಟಿ ಎಂದು ಅಂದಾಜಿಸಲಾಗಿದಿಲ್ಲ. ಇದನ್ನೇ ಏನ್ ಮಾಡ್ಬೋದು, ನಾವು ಕಡಿಮೆ ಮಾಡಿ. ಏಕಕಾಲ ಚುನಾವಣೆಗಳು ಆರ್ಥಿಕ ಸ್ಥಿರತೆ, ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂತ. ಯಾಕಂದ್ರೆ ಆ ಒಂದು ಹಣ ಏನಿದೆ, ಖರ್ಚಾಗೋದು ಏನಾಗಿದೆ ಇಲ್ಲ, ವೆಚ್ಚ ಆಗ್ತಾ ಇದೆಯಲ್ಲ, ಅದು ಏನಾಗುತ್ತೆ, ನಿಂತ್ಕೊಳ್ಬೋದು. ಕಾರ್ಯಕ್ಷಮತೆ, ಎಫಿಷಿಯನ್ಸಿ ಉತ್ತೇಜಿಸುವ ಮೂಲಕ ಸಂಪೂರ್ಣ ಆರ್ಥಿಕ ಬೆಳವಣಿಗೆ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ. ಒಂದೇನಾಯ್ತು ನಿಮ್ದು, ಇವಾಗ ಆ ಹಣ ಏನ್ ಪೋಲ್ ಆಗ್ತಾ ಇತ್ತಲ್ಲ, ಸ್ಪೆಂಡ್ ಮಾಡ್ತಾ ಇದೆಯಲ್ಲ, ಅದು ಕಡಿಮೆ ಆಗುತ್ತೆ. ಅದರ ಜೊತೆ ಗವರ್ನಮೆಂಟ್ ಏನ್ ಮಾಡುತ್ತೆ, ಇವಾಗ ಆಡಳಿತದ ಮೇಲೆ ಹೆಚ್ಚು ಗಮನವನ್ನು ನೀಡುತ್ತೆ. ಇದರಿಂದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಏನಾಗುತ್ತೆ, ನಮಗ್ ಬರುತ್ತೆ. ರಾಮನಾಥ್ ಕೋವಿಂದ್ ಸಮಿತಿಯ ವರದಿಯ ಪ್ರಕಾರ ಏಕಕಾಲಿಕ ಚುನಾವಣೆಯ ನಂತರದ ವರ್ಷದಲ್ಲಿ GDP 5% ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಿ. ನೋಡಿ, ಆ ಕಮಿಟಿನೇ ಹೇಳಿದೆ. ಅಂದ್ರೆ ಪ್ರತಿ ವರ್ಷ ನಾವ್ ಏನ್ ಮಾಡ್ತಾ ಇದೀವಿ, ಇವಾಗ ಯಾವ್ದೊಂದು ಎಲೆಕ್ಷನ್ ನಡೆಯುತ್ತೆ, ಎಲೆಕ್ಷನ್ ಮೇಲೆ ಗವರ್ನಮೆಂಟ್ ಏನ್ ಮಾಡ್ಬಿಡುತ್ತೆ, ಫೋಕಸ್ ಮಾಡುತ್ತೆ. ಹೌದಾ? ಇದು ಅದು ಏನಾಗ್ಬೇಕು, ಹಣ ಪೋಲ್ ಆಗೋದು ನಿಂತ್ಕೊಳ್ಬೇಕು. ಅದಾದ್ಮೇಲೆ ಗವರ್ನಮೆಂಟ್ ಏನ್ ಮಾಡ್ಬೇಕು, ಗವರ್ನೆನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು. ಚುನಾವಣೆ ನಂತರ ವರ್ಷದಲ್ಲಿ GDP 5%. ನೋಡಿ, ಒಂದು ನಮ್ಮ ದೇಶದ GDP ಇವಾಗ ಏಕಕಾಲಕ್ಕೆ ಚುನಾವಣೆ ನಡೀತಾ ನೋಡೋದು, ನೆಕ್ಸ್ಟ್ ವರ್ಷನ ಏನಾಗುತ್ತೆ, 5% ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಆ ಒಂದು ಸಮಿತಿನೇ ಹೇಳಿದೆ. ಸೊ ಹೀಗಾಗಿ ಆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬರುತ್ತೆ. ಯಾವಾಗ ನಾವು ಫಿನಾನ್ಷಿಯಲಿ ಸ್ಟೇಬಲ್ ಆಗ್ತೀವಲ್ಲ, ಅವಾಗ ಏನಾಗುತ್ತೆ, ಓವರ್ ಆಲ್ ಡೆವಲಪ್ಮೆಂಟ್ ಆಗೋ ಸಾಧ್ಯ. ಹೌದಾ ತಾನೇ? ಇವಾಗ ನಾವು ಅಲ್ಲಿ ಸಾಲ ತಗೊಳ್ಳೋದು, IMF ಸಾಲ ತಗೊಳ್ಳೋದು, ವರ್ಲ್ಡ್ ಬ್ಯಾಂಕ್ ಇಂದ ಸಾಲ ತಗೊಳ್ಳೋದು, ಅದ್ರ ಅವಶ್ಯಕತೆನೇ ಬರೋದಿಲ್ಲ. ನಾವೇ ಅವ್ರಿಗೆ ಏನ್ ಮಾಡ್ತೀವಿ, ತಿರುಗಿ ಸಾಲ ಕೊಡುವಂತಹ ಒಂದು ಪರಿಸ್ಥಿತಿ ನಮ್ಗೆ ಬರುತ್ತೆ. ಇವಾಗ ಆಲ್ರೆಡಿ ನಾವು IMF ಗೆ ನಾವು ವಾಪಸ್ ಕೊಡ್ತಾ ಇದೀವಿ, ಆದರೂ ಕೂಡ ನಮ್ಗೆ ಇನ್ನೂ ಏನಾಗುತ್ತೆ, ಆ ಫಿನಾನ್ಷಿಯಲಿ ಸ್ಟೇಬಲ್ ಆಗ್ತೀವಿ ನಾವು. ಅವನು ಮೇಕ್ ಇನ್ ಇಂಡಿಯಾ ಇರ್ಬೋದು, ಸ್ಟ್ಯಾಂಡ್ ಅಪ್ ಇಂಡಿಯಾ ಇರ್ಬೋದು, ಈ ರೀತಿಯಾದಂತಹ ಕಾರ್ಯಕ್ರಮಗಳು ಏನಾಗುತ್ತೆ, ಇನ್ನೂ ಬಲವಾಗುತ್ತೆ. ಸೊ ಈ ಒಂದು 4 ವರ್ಷ ಮೆನ್ಷನ್ ಮಾಡಿ. ಯಾಕಂದ್ರೆ ಇಲ್ಲಿ 150 ಪದಗಳಲ್ಲಿ ಅಂತ ಹೇಳಿದ್ದಾರೆ. ಹೌದಾ? ನೆಕ್ಸ್ಟ್ ಉಪಸಂಹಾರದಲ್ಲಿ ಏನಿರ್ಬೇಕು ನಿಮ್ದು, ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಜಾರಿಗೆ ತರೋದ್ರಿಂದ ದಕ್ಷ ಆಡಳಿತ. ಹೌದಾ? ವೆಚ್ಚ ಉಳಿತಾಯ ಆಗುತ್ತೆ. ಹೆಚ್ಚಿನ ಮತದಾರ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಭಾರತದ ಪ್ರಜಾಪ್ರಭುತ್ವವನ್ನು ನಾವೇನ್ ಮಾಡ್ಬೋದು, ಇಲ್ಲಿ ಬಲಪಡಿಸಬಹುದು. ವಿ ಆರ್ ಗೋಯಿಂಗ್ ಟು ಮೇಕ್ ದ ಇಂಡಿಯನ್ ಡೆಮೋಕ್ರಸಿ ಮಚ್ ಮೋರ್ ಪವರ್ಫುಲ್ ಬಿಕಾಸ್ ಆಫ್ ದ ಪಾರ್ಟಿಸಿಪೇಷನ್ ಆಫ್ ದ ಪೀಪಲ್. ಯಾಕಂದ್ರೆ ಜನ ಹೆಚ್ಚು ಏನ್ ಭಾಗವಹಿಸ್ತಾರೆ, ಅವಾಗ ಏನಾಗುತ್ತೆ, ಪ್ರಜಾಪ್ರಭುತ್ವವನ್ನು ಇನ್ನೂ ಗಟ್ಟಿ ಆಗುತ್ತೆ. ಹೌದಾ? ಇದು ರಾಷ್ಟ್ರೀಯ ಏಕತೆಯನ್ನು ಉತ್ತೇಜಿಸುತ್ತದೆ, ಯೂನಿಟಿ. ಮತ್ತೆ ಅಂತರ್ಗತ ಅಂದ್ರೆ ಇನ್ಕ್ಲೂಸಿವ್, ಸುಸ್ಥಿರ ಮತ್ತು ಪ್ರಗತಿಪರ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ. ಯಾಕಂದ್ರೆ ನಮ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಂದಿರುತ್ತೆ. ನಾವೇನ್ ಮಾಡ್ತೀವಿ, ಹಿಂದುಳಿದ ವರ್ಗದ ಮೇಲೆ ಆ ಒಂದು ಹಣವನ್ನು ನಾವೇನ್ ಮಾಡ್ಬೋದು, ಇವಾಗ ಅವರ ಒಂದು ಅಭಿವೃದ್ಧಿಗಾಗಿ ಬಳಕೆ ಮಾಡ್ಬೋದು. ಅಂತರ್ಗತವಾಯ್ತು, ಸಸ್ಟೈನೇಬಲ್ ಇರುತ್ತೆ. ಯಾಕಂದ್ರೆ ಮಾಡೆಲ್ ಕಾಂಡಕ್ಟ್ ಬರೋದಿಲ್ಲ. ಇದರಿಂದ ಗವರ್ನೆನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ, ಸಸ್ಟೈನಬಲ್ ಆಗಿರುತ್ತೆ ಮತ್ತು ಪ್ರಗತಿಪರ ಡೆವಲಪ್ಮೆಂಟ್ ಕಡೆ ಹೋಗ್ತಾ ನಾವು ಏನ್ ಮಾಡ್ತೀವಿ, ಗಮನವನ್ನ ಕೊಡ್ತೀವಿ. ಈ ರೀತಿಯಾಗಿ ಏನ್ ಮಾಡಿ, ಸಕಾರಾತ್ಮಕವಾಗಿ ನೀವೇನ್ ಮಾಡಿ ಪ್ರಶ್ನೆಯನ್ನ ಕೊನೆಗೊಳಿಸಿ. ಸೊ ಪ್ರಶ್ನೆ ಏನಿತ್ತು, examine the need for the electoral reforms as suggested by various committees with particular reference to one nation one election. ಅದನ್ನ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡಿ, ಈ ರೀತಿಯಾಗಿ ಉತ್ತರವನ್ನ ಬರೀ. ಅಂದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ಅವರು ಕ್ವಶನ್ ಕ್ಲಬ್ ಮಾಡಿದ ಬೇರೆ ಬೇರೆ ಸಮಿತಿಗಳಿದೆ. ಆ ಸಮಿತಿಗಳ ಜೊತೆಗೆ ರಾಮನಾಥ್ ಕೋವಿಂದ್ ಸಮಿತಿ ಸೂಚಿಸಿದಂತೆ ಏನಾಗಿತ್ತು, ಒಂದು ಒನ್ ನೇಷನ್ ಒನ್ ಎಲೆಕ್ಷನ್.
ಗಮನ ಇಟ್ಕೊಂಡು ಏನ್ ಮಾಡಿ ಉತ್ತರವನ್ನ ಸೊ ಈ ರೀತಿಯಾದಂತ ಉತ್ತರವನ್ನ ಇಲ್ಲಿ ನೀವು ಬರಿಬೇಕು. ಇನ್ನೊಂದು ಪ್ರಶ್ನೆಯನ್ನು ನೋಡೋದಾದ್ರೆ ಏನಿದೆ, ಎಕ್ಸ್ಪ್ಲೇನ್ ಅಂಡ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಲೋಕ್ ಅದಾಲತ್ಸ್ ಅಂಡ್ ಆರ್ಬಿಟ್ರೇಷನ್ ಟ್ರಿಬ್ಯುನಲ್ಸ್ ವೆದರ್ ದೇ ಎಂಟರ್ಟೈನ್ ಸಿವಿಲ್ ಆಸ್ ವೆಲ್ ಆಸ್ ಕ್ರಿಮಿನಲ್ ಕೇಸಸ್. ಎರಡು ಭಾಗ ಇದಾವೆ. ಒಂದ್ ಏನ್ ಮಾಡಿದ್ರೆ ಲೋಕ್ ಅದಾಲತ್ ಮತ್ತೆ ಆರ್ಬಿಟ್ರೇಷನ್ ಟ್ರಿಬ್ಯುನಲ್ಸ್, ಮಧ್ಯಸ್ಥಿಕೆ ನ್ಯಾಯಮಂಡಳಿಗಳಂತ ನಾವೇನ್ ಕರಿತೀವಲ್ಲ, ಅದ್ರ ಮಧ್ಯೆ ಇದ್ದಂತ ವ್ಯತ್ಯಾಸಗಳನ್ನ ಪಟ್ಟಿ ಮಾಡ್ಬೇಕಾಗುತ್ತೆ ನೀವು. ಅದಾದ ನಂತರ ಆ ಲೋಕ್ ಅದಾಲತ್ತು ಮತ್ತೆ ಆರ್ಬಿಟ್ರೇಷನ್ ಟ್ರಿಬ್ಯುನಲ್ಸ್ ಏನಿದಾವಲ್ಲ, ಅವು ಯಾವ ರೀತಿಯಾದಂತ ಕೇಸಸ್ ನ ಎಂಟರ್ಟೈನ್ ಮಾಡ್ತಾರೆ. ಅವರು ಸಿವಿಲ್ ಕೇಸಸ್ ಎಂಟರ್ಟೈನ್ ಮಾಡ್ತಾರೆ, ಇಲ್ಲ ಕ್ರಿಮಿನಲ್ ಕೇಸಸ್ ಎಂಟರ್ಟೈನ್ ಮಾಡ್ತಾರೆ, ಯಾವ ಒಂದು ಪ್ರಕರಣದಲ್ಲಿ ಅವರ ಹ್ಯಾಂಡಲ್ ಮಾಡ್ತಾರೆ ಅಂತ ಕೇಳಿದ್ರು. ಏನಿದೆ 150 ಪದಗಳಲ್ಲಿ ಉತ್ತರಿಸಬೇಕು. ಲೋಕ್ ಅದಾಲತ್ ಮತ್ತು ಮಧ್ಯಸ್ಥಿಕೆ ನ್ಯಾಯಮಂಡಳಿ ನಡುವೆ ವ್ಯತ್ಯಾಸವನ್ನ ವಿವರಿಸಿ. ಏನೇನ್ ಡಿಫ್ರೆನ್ಸಸ್ ಇದೆ ಅಂದ್ರೆ, ಆ ಆರ್ಬಿಟ್ರೇಷನ್ ಟ್ರಿಬ್ಯುನಲ್ ಏನ್ ಮಾಡುತ್ತೆ, ಲೋಕ್ ಅದಾಲತ್ ಏನ್ ಮಾಡುತ್ತೆ, ಅವರಲ್ಲಿ ಕೆಲವೊಂದು ಇವಾಗ ಆ ಒಂದು ಫಂಕ್ಷನ್ಸ್ ಅಂತ ನಾವೇನ್ ಕರಿತೇವೆ, ಕಾರ್ಯಗಳಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ. ಹೌದಾ? ಅದಾದ ನಂತರ ಆ ಲೋಕ್ ಅದಾಲತ್ತು ಮತ್ತೆ ಮಧ್ಯಸ್ಥಿಕೆ ಟ್ರಿಬ್ಯುನಲ್ ನ್ಯಾಯಮಂಡಳಿಗಳು ಏನಿದಾವಲ್ಲ, ಅವು ನಾಗರಿಕ ಮತ್ತು ಅಪರಾಧ ಪ್ರಕರಣಗಳನ್ನ ಪರಿಗಣಿಸುತ್ತವೆಯೇ. ನೋಡಿ ಇಲ್ಲಿ ಕೇಳಿದ್ದಾರೆ ಏನಂತ ಅವರು, ಅವು ಯಾವ ರೀತಿಯಾದಂತಹ ಪ್ರಕರಣಗಳನ್ನ ಅವ್ರು ಏನ್ ಮಾಡ್ತಾರೆ, ಇವಾಗ ಹ್ಯಾಂಡಲ್ ಮಾಡ್ತಾರೆ. ಸೊ 2 ಭಾಗದಲ್ಲಿ ಪ್ರಶ್ನೆ, 150 ಪದಗಳು. ಸೊ ಇಲ್ಲಿ ನಿಮ್ ಉತ್ತರಿಸೋ ವಿಧಾನ ಹೇಗಿರ್ಬೇಕಾಗಿದ್ಮೇಲೆ, ಪೀಠಿಕೆಯಲ್ಲಿ ಲೋಕ್ ಅದಾಲತ್ ಮತ್ತು ಮಧ್ಯಸ್ಥಿಕೆ ನ್ಯಾಯಮಂಡಳಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಉಲ್ಲೇಖಿಸಿ. ಅಂದ್ರೆ ಆರ್ಬಿಟ್ರೇಷನ್ ಟ್ರಿಬ್ಯುನಲ್ ಅಂದ್ರೆ ಏನು, ಲೋಕ್ ಅದಾಲತ್ ಅಂದ್ರೆ ಏನು. ಸಿಂಪಲ್ ಕ್ವಶನ್ ನೋಡಿ, ಸಿಂಪಲ್ ಆಗಿದೆ, ಡೈರೆಕ್ಟ್ ಆಗಿದೆ. ಹೌದಾ? ಅದಾದ ಪ್ರಶ್ನೆ ಅವಶ್ಯಕತೆಗೆ ಅನುಗುಣವಾಗಿ, ಆಸ್ ಪರ್ ದ ಡಿಮಾಂಡ್ ಆಫ್ ದ ಕ್ವಶನ್. ಸೊ ಪ್ರಶ್ನೆ ಬೇಡಿಕೆ ತುಂಬಾ ಇಂಪಾರ್ಟೆಂಟ್. ಲೋಕ್ ಅದಾಲತ್ತು ಮತ್ತು ಮಧ್ಯಸ್ಥಿಕ ನ್ಯಾಯಮಂಡಳಿ ನಡುವಿನ ಸರಿಯಾದ ವ್ಯತ್ಯಾಸವನ್ನ ಪಟ್ಟಿ ಮಾಡಿ. ಇಲ್ಲಿ ನಿಮ್ಗೆ ಹೇಳಿದ್ದೆ ನಾ ಹಿಂದಿನ ಸಂಚಿಕೆಯಲ್ಲಿ, ವ್ಯತ್ಯಾಸಗಳನ್ನ ಕೇಳಿದಾಗ ಒಂದ್ ಸೈಡ್ ಲೋಕ್ ಅದಾಲತ್ ಬರೆಯೋದು, ಇನ್ನೊಂದ್ ಸೈಡ್ ಆರ್ಬಿಟ್ರೇಷನ್ ಟ್ರಿಬ್ಯುನಲ್ ಬರೆಯೋದು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಪೇಜ್ ನ ಅಲ್ಲೇ ಏನ್ ಮಾಡ್ಬೇಕಾಗತ್ತೆ, ಇವಾಗ ಡಿವೈಡ್ ಮಾಡ್ಕೊಳ್ಳಿ. ಒಂದ್ ಸೈಡ್ ಏನಾದ್ರು ಲೋಕ್ ಅದಾಲತ್ಸ್, ಇನ್ನೊಂದ್ ಸೈಡ್ ಆರ್ಬಿಟ್ರೇಷನ್ ಟ್ರಿಬ್ಯುನಲ್ಸ್. ಸೊ ಇದರಿಂದ ಏನಾಗುತ್ತೆ, ಇವಾಗ ಇವ್ಯಾಲ್ಯೂಯೇಟರ್ ಈಸಿ ಆಗಿಬಿಡುತ್ತೆ, ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಸೊ ಹೀಗಾಗಿ ನಿಮ್ಮ ನಾಲೆಜ್ ಜೊತೆಗೆ ನೀವು ಅಲ್ಲಿ ಹೇಗೆ ಆನ್ಸರ್ ನ ಪ್ರೆಸೆಂಟ್ ಮಾಡ್ತಿರಲ್ಲ, ಅದು ಕೂಡ ತುಂಬಾ ಪ್ರಮುಖವಾದಂತಹ ವಿಷಯ. ಮತ್ತೆ ಪ್ರಶ್ನೆ 2ನೇ ಭಾಗ, ಅವು ಸಿವಿಲ್ ಮತ್ತು ಕ್ರಿಮಿನಲ್ ಅಪರಾಧ ಪ್ರಕರಣಗಳನ್ನು ಪರಿಗಣಿಸುತ್ತವೆ ಎಂಬುದನ್ನ ಉಲ್ಲೇಖಿಸಿ. ಯಾವ ರೀತಿಯಾದಂತಹ ಪ್ರಕರಣಗಳು ಇವಾಗ ಲೋಕ್ ಅದಾಲತ್ ಮುಂದೆ ಹೋಗುತ್ತೆ, ಯಾವ ರೀತಿಯಾದಂತಹ ಪ್ರಕರಣಗಳು ಇವಾಗ ಮಧ್ಯಸ್ಥಿಕೆ ನ್ಯಾಯಮಂಡಳಿಗಳ ಮುಂದೆ ಹೋಗುತ್ತೆ ಅನ್ನೋದನ್ನ ಏನ್ ಮಾಡಿ ಇಲ್ಲಿ ವಿವರಿಸಿ, ಸಂಕ್ಷಿಪ್ತವಾಗಿ ಇಲ್ಲಿ ಮಾಡಿ ಹೇಳ್ಬಿಡಿ. ಹೌದಾ? ಪ್ರಶ್ನೆ ಅನುಗುಣವಾಗಿ ಸರಿಯಾದ ಉಪಸಂಹಾರದೊಂದಿಗೆ ನೀವು ಏನ್ ಮಾಡ್ಬೇಕು, ಇಲ್ಲಿ ಕೊನೆಗೊಳಿಸಬೇಕಾಗುತ್ತೆ. ಅಂದ್ರೆ ನೀವು ಆನ್ಸರ್ ಏನಂತ ಮುಖ್ಯ ಭಾಗದಲ್ಲಿ ಬರೆದಿಲ್ಲ, ಅದರದ್ದೇ ಸಾರಾಂಶ ತಂದ್ಬಿಟ್ಟು ಏನ್ ಮಾಡ್ಬೋದು, ನೀವು ಉಪಸಂಹಾರದಲ್ಲಿ ಬರೀಬಹುದು. ಇಲ್ಲ ಆ ಒಂದು ಲೋಕ್ ಅದಾಲತ್ಸು, ಆರ್ಬಿಟ್ರೇಷನ್ ಟ್ರಿಬ್ಯುನಲ್ಸ್, ಅವುಗಳ ಮಹತ್ವವನ್ನ ಕೂಡ ನೀವ್ ಏನ್ ಮಾಡ್ಬೋದು, ಹೇಳ್ಬೋದು. ಹೌದಾ? ಸೊ ಪೀಠಿಕೆಯಲ್ಲಿ ಏನಿರ್ಬೇಕು ನಿಮ್ದು, ಲೋಕ್ ಅದಾಲತ್ ಮತ್ತೆ ಆರ್ಬಿಟ್ರೇಷನ್ ಟ್ರಿಬ್ಯುನಲ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ಏನ್ ಮಾಡಿ ಹೇಳಿ ಏನು ಅಂತ. ಲೋಕ್ ಅದಾಲತ್ ಮತ್ತು ಮಧ್ಯಸ್ಥಿಕೆ ನ್ಯಾಯಮಂಡಳಿಗಳು 2 ಪರ್ಯಾಯ ವಿವಾದ ಪರಿಹಾರ ಕಾರ್ಯವಿಧಾನಗಳಾಗಿವೆ. ಇವಾಗ ಕೇಸಸ್ ಇರುತ್ತೆ, ಇವಾಗ ಎಲ್ಲಾ ಕೇಸಸ್ ಕೋರ್ಟ್ ಅಲ್ಲಿ ಹಲವಾರು ಕೇಸಸ್ ಆಲ್ರೆಡಿ ಪೆಂಡಿಂಗ್ ಇದಾವೆ ಇವಾಗ. ಸೊ ಹೀಗಾಗಿ ಕೋರ್ಟ್ ಬದಲು ಏನ್ ಮಾಡೋದು, ಇವ್ ಕೆಲವೊಂದು ಟ್ರಿಬ್ಯುನಲ್ಸ್ ಇರುತ್ತೆ, ಇವೇನು ಪರ್ಯಾಯ ವಿವಾದ ಪರಿಹಾರ ಕಾರ್ಯವಿಧಾನಗಳು. ಇವಾಗ ಯಾವ್ದೋ ಒಂದು ವಿವಾದ ಇರುತ್ತೆ, ಲ್ಯಾಂಡ್ ಇರ್ಬೋದು, ಯಾವ್ದೋ ಒಂದು ವಿವಾದ ಇರುತ್ತೆ, ಆ ವಿವಾದಗಳನ್ನ ಕೋರ್ಟಿಗೆ ಹೋಗದೇನೆ ಪರ್ಯಾಯವಾಗಿ ನಾವೇನ್ ಮಾಡ್ಬೋದು, ಇದರಲ್ಲಿ ನಮ್ಮ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು. ಎಲ್ಲಿ, ಲೋಕ್ ಅದಾಲತ್ತು ಮತ್ತು ಮಧ್ಯಸ್ಥಿಕೆ ನ್ಯಾಯಮಂಡಳಿಗಳಲ್ಲಿ. ಆದರೆ ಅವು ಉದ್ದೇಶ ಮತ್ತು ವಿಧಾನಗಳಲ್ಲಿ ಭಿನ್ನವಾಗಿವೆ. ಎರಡೂ ಏನಿದಾವೆ, ಇವು 2 ಪರ್ಯಾಯ ವಿವಾದ ಪರಿಹಾರ ಒಂದು ಕಾರ್ಯವಿಧಾನ. ಆದರೆ ಅವುಗಳ ಉದ್ದೇಶ ಮತ್ತು ವಿಧಾನ ಅಂದ್ರೆ ಕಾರ್ಯವಿಧಾನಗಳಲ್ಲಿ ಏನಾಗಿದ್ದಾವೆ, 2 ಡಿಫ್ರೆಂಟ್ ಆಗಿದ್ದಾವೆ. ಹೌದಾ? ಲೋಕ್ ಅದಾಲತ್ಗಳು ತ್ವರಿತ ಕಡಿಮೆ ವೆಚ್ಚದ ನ್ಯಾಯವನ್ನು ವಿಶೇಷವಾಗಿ ಬಡವರು ಮತ್ತು ಹಿಂದುಳಿದ ವರ್ಗದವರಿಗೆ ಒದಗಿಸುತ್ತದೆ. ಇವಾಗ ಯಾವ್ದೋ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಇರುತ್ತೆ, ಗದ್ದೆ ಇರುತ್ತೆ, ಆ ಗದ್ದೆ ಸಂಬಂಧಪಟ್ಟಂತ ಯಾವ್ದೋ ಒಂದು ವಿವಾದ ಆಗಿರುತ್ತೆ, ಡೈರೆಕ್ಟ್ ಕೋರ್ಟಿಗೆ ಹೋಗೋ ಬದಲು ನೀವೇನ್ ಮಾಡ್ಬೋದು ಇಲ್ಲಿ, ಯಾಕಂದ್ರೆ ಕೋರ್ಟಿಗೆ ಹೋದ ಏನಾಗುತ್ತೆ, ನಿಮ್ಗೆ ವೆಚ್ಚ ಜಾಸ್ತಿ ಆಗುತ್ತೆ, ಟೈಮ್ ಕೂಡ ಜಾಸ್ತಿ ತಗೊಳುತ್ತೆ. ಸೊ ಹೀಗಾಗಿ ಲೋಕ್ ಅದಾಲತ್ಗೆ ನೀವು ಹೋಗ್ಬೋದು. ಮತ್ತೊಂದೆಡೆ ಇನ್ನೊಂದು ಯಾವ್ದಿದೆ, ಅಲ್ಲಿ ಮಧ್ಯಸ್ಥಿಕೆ ನ್ಯಾಯಮಂಡಳಿಗಳು ವಾಣಿಜ್ಯ ಮತ್ತು ಒಪ್ಪಂದ ಸಂಬಂಧ, ಕಮರ್ಷಿಯಲ್ ಕೆಲವೊಂದಿರುತ್ತೆ, ಇವಾಗ ಟ್ರೇಡ್ ರಿಲೇಟೆಡ್ ಇರುತ್ತೆ. ಸೊ ಅವಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕೇಸ್ಗಳನ್ನು, ವಿವಾದಗಳಿಗೆ ಪರಿಹಾರ ಒದಗಿಸೋದು ಯಾವುದು, ಆರ್ಬಿಟ್ರೇಷನ್ ಟ್ರಿಬ್ಯುನಲ್. ಅಂದ್ರೆ 2 ಪಾರ್ಟೀಸ್ ಇರುತ್ತೆ ಇವಾಗ,
ಹೌದು ತಾನೆ? ಆ ಎರಡು ಪಾರ್ಟೀಸ್ ಅವ್ರು ಕರೆಸ್ತಾರೆ ಆರ್ಬಿಟ್ರೇಷನ್ ಟ್ರಿಬ್ಯುನಲ್ಸ್. ಓ ನಿಮ್ ಟ್ರೇಡ್ ರಿಲೇಟೆಡ್ ಇದೆನಾ, ಮ್ಯೂಚುವಲಿ ಏನ್ ಮಾಡಿ ಒಂದು ಇದಕ್ ಬನ್ನಿ, ಅಗ್ರಿಮೆಂಟಿಗೆ ಬನ್ನಿ ಇಬ್ರು ಸೇರಿ. ಸೊ ವಾಣಿಜ್ಯ ಮತ್ತು ಒಪ್ಪಂದ ಸಂಬಂಧಗಳಿಗೆ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡೋರು ಯಾರು? ಆ ಮಧ್ಯಸ್ಥಿಕೆ ನ್ಯಾಯ ಮಂಡಳಿಗಳು. ಆದರೆ ತ್ವರಿತ ಕಡಿಮೆ ನ್ಯಾಯ, ವಿಶೇಷ ಬಡವರು ಮತ್ತು ಹಿಂದುಳಿದ ವರ್ಗಕ್ಕೆ ಆ ಒಂದು ಕೇಸನ್ನು ಹ್ಯಾಂಡಲ್ ಮಾಡೋದು ಲೋಕ್ ಅದಾಲತ್. ಹೌದಾ? ಮುಖ್ಯ ಭಾಗದಲ್ಲಿ ಏನಿದೆ? ಲೋಕ್ ಅದಾಲತ್ತು ಮತ್ತೆ ಆ ಒಂದು ಮಧ್ಯಸ್ಥಿಕೆ ನ್ಯಾಯ ಮಂಡಳಿಗಳ ನಡುವಿನ ವ್ಯತ್ಯಾಸ. ಸೊ ನೀವೇನ್ ಮಾಡ್ಬೋದು, ಈ ಒಂದು ಭಾಗವನ್ನು ಬಿಡ್ಬೋದು, ಅಂಶ ವಿವಾದಗಳ ಸ್ವರೂಪ. ಇದನ್ನ ಬಿಟ್ಟು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಲೋಕ್ ಅದಾಲತ್ತು ಮತ್ತು ಮಧ್ಯಸ್ಥಿಕೆ ನ್ಯಾಯ ಎರಡು ಚಾರ್ಟ್ ನ ಮಾಡಿ. ವಿವಾದಗಳ ಸ್ವರೂಪ ಅಂದ್ರೆ ಯಾವ ರೀತಿಯಾದಂತ ವಿವಾದಗಳನ್ನ ಲೋಕ್ ಅದಾಲತ್ ಹ್ಯಾಂಡಲ್ ಮಾಡುತ್ತೆ, ಯಾವ ರೀತಿಯಾದಂತ ವಿವಾದಗಳನ್ನ ಮಧ್ಯಸ್ಥಿಕೆ ನ್ಯಾಯ ಮಂಡಳಿ, ಆ ಒಂದು ನೇಚರ್ ಅಂತ ಏನ್ ಕರಿತೀವಿ, ವಿವಾದಗಳ ಒಂದು ಸ್ವರೂಪ ಅಂತ ಏನ್ ಕರಿತೀವಲ್ಲ, ಅವ್ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಭೂ ವಿವಾದಗಳು ಮತ್ತು ವೈವಾಹಿಕ ಸಮಸ್ಯೆಗಳಂತ ಸಣ್ಣ ನಾಗರಿಕ, ಕುಟುಂಬ ಮತ್ತು ಸಣ್ಣ ಅಪರಾಧ ಪ್ರಕರಣಗಳನ್ನ ಏನ್ ಮಾಡುತ್ತೆ, ಇದು ನಿರ್ವಹಿಸುತ್ತದೆ. ಬೋತ್ ಸಿವಿಲ್ ಅಂಡ್ ಕ್ರಿಮಿನಲ್ ಕೇಸಸ್ ವಿಲ್ ಬಿ ಎಂಟರ್ಟೈನ್ಡ್ ಇನ್ ದ ಲೋಕ್ ಅದಾಲತ್ಸ್, ಎಸ್ಪೆಷಲಿ ಯಾವುದು ಲ್ಯಾಂಡ್ ಮತ್ತೆ ವೈವಾಹಿಕ ಸಂಬಂಧ. ಹೌದಾ? ಸ್ವರೂಪ ಏನಿದೆ ಇಲ್ಲಿ ಸಿವಿಲ್ ಮತ್ತೆ ಕ್ರಿಮಿನಲ್ ಎರಡು. ಆದ್ರೆ ಸಣ್ಣ ಅಪರಾಧ ಪ್ರಕರಣಗಳನ್ನ, ಯಾವ್ದು ಮತ್ತೆ ಇವಾಗ ಮರ್ಡರ್ ಆಯ್ತು, ಇದಾಯ್ತು, ಅಂತ ಪ್ರಕರಣಗಳು, ಚಿಕ್ಕ ಅಪರಾಧ ಪ್ರಕರಣಗಳನ್ನ ಏನ್ ಮಾಡುತ್ತೆ, ಇದು ಹ್ಯಾಂಡಲ್ ಮಾಡುತ್ತೆ. ಆದರೆ ಮಧ್ಯಸ್ಥಿಕೆ ನ್ಯಾಯ ಮಂಡಳಿ ಭಾರತದ ವೊಡಾಫೋನ್ ತೆರಿಗೆ ಪ್ರಕರಣದಲ್ಲಿ ಕಂಡು ಬಂದಂತ ಇವು ಮುಖ್ಯವಾಗಿ ವಾಣಿಜ್ಯ ಒಪ್ಪಂದಾತ್ಮಕ ಮತ್ತು ಕಾರ್ಪೊರೇಟ್ ವಿವಾದಗಳಿಗೆ ಪರಿಹಾರವನ್ನು ಒದಗಿಸುತ್ತದೆ. ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ಪೀಠಿಕೆಯಲ್ಲಿ ಹೇಳಾಗಿದೆ ಏನಂತ, ವಾಣಿಜ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು, ಅಲ್ಲಿ ಸ್ಪೆಕ್ಟ್ರಮ್ ಅಲ್ಲಿ ಆಗಿತ್ತು, ವೊಡಾಫೋನ್ ಸಂಬಂಧಪಟ್ಟಂತದ್ದು ಅದು ಆಗಿತ್ತು. ಆಮೇಲೆ ಅವ್ರು ವೊಡಾಫೋನ್ ಪ್ರಕರಣದಲ್ಲಿ ಆಗಿತ್ತು, ಇಷ್ಟು ನೀವು ಟ್ಯಾಕ್ಸ್ ಕಟ್ಲೇಬೇಕು ಅಂತ ಏನ್ ಮಾಡಿತ್ತು, ಕೋರ್ಟ್ ಆರ್ಡರ್ ಮಾಡಿತ್ತು. ಸೊ ಅವಾಗ ಏನಾಯ್ತು, ಆರ್ಬಿಟ್ರೇಷನ್ ಮಂಡಳಿ ಹತ್ರ ಬಂತದು, ಆ ಒಂದು ಮಧ್ಯಸ್ಥಿಕೆ ನ್ಯಾಯ ಮಂಡಳಿ ಹತ್ರ ಬಂತು, ಅಲ್ಲಿ ಪರಿಹಾರವಾಯ್ತು. ಅಂದ್ರೆ ಟ್ರೇಡ್ ರಿಲೇಟೆಡ್ ಏನಾದ್ರೂ ಇದ್ರೆ ಎಲ್ಲಾಗತ್ತದು. ಸೊ ಸ್ವರೂಪದಲ್ಲಿ ಅಂದ್ರೆ ಯಾವ ರೀತಿಯಾದಂತಹ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾವೆ ಭಿನ್ನವಾಗಿದಾವೆ ಎರಡು. ಹೌದಾ? ಇನ್ನೊಂದು ಕಾನೂನು ಆಧಾರ, ಲಿಗ್ಯಾಲಿಟಿ ಅಂತ ನಾವೇನ್ ಕರಿತೀವಲ್ಲ, ಅದು ಸಾಮಾನ್ಯ ನಾಗರಿಕರಿಗೆ ತ್ವರಿತ ಮತ್ತು ಸುಲಭವಾಗಿ ನ್ಯಾಯ ದೊರೆಯುವಂತೆ ಮಾಡಲು ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ, ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987ರಿಂದ ಇದು ನಿಯಂತ್ರಣ. ಅಂದ್ರೆ ಇದಕ್ಕೆ ಪವರ್ ಎಲ್ಲಿಂದ ಬರುತ್ತೆ ನಮಗೆ? ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987. ಇದರಿಂದ ಏನಾಗುತ್ತೆ, ಇದ್ರ ಆಧಾರದ ಮೇಲೆ ಏನಾಗಿದೆ, ನಮಗೆ ಕೇಸ್ ಇವ್ರು ಏನ್ ಮಾಡ್ತಾರೆ, ಲೋಕ್ ಅದಾಲತ್ ಹ್ಯಾಂಡಲ್ ಮಾಡುತ್ತೆ. ಆದರೆ 1996 ಮಧ್ಯಸ್ಥಿಕೆ ಮತ್ತು ಸಂಧಾನ ಕಾಯ್ದೆಯಿಂದ ನಿಯಂತ್ರಿಸಲ್ಪಟ್ಟಿದೆ ಯಾವುದು, ಆರ್ಬಿಟ್ರೇಷನ್ ಟ್ರಿಬ್ಯುನಲ್ಸ್. ಅದು ಎಲ್ಲಿಂದ ತನ್ನ ಒಂದು ಪವರ್ನ ಡಿರೈವ್ ಮಾಡ್ಕೊಳ್ಳುತ್ತೆ? 1996 ಆರ್ಬಿಟ್ರೇಷನ್ ಮತ್ತು ಸಂಧಾನ ಕಾಯ್ದೆ, ಅಗ್ರಿಮೆಂಟ್ ಅಂತ ನಾವೇನ್ ಕರಿತೀವಿ, ಆ ಮ್ಯೂಚುವಲ್ ಅಗ್ರಿಮೆಂಟ್, ಆ ಒಂದು ಕಾಯ್ದೆಯಿಂದ ಏನ್ ಮಾಡುತ್ತಿದೆ. ಫಾರ್ ಎಕ್ಸಾಂಪಲ್, ಟಾಟಾ ಮಿಸ್ತ್ರಿ ವಿವಾದದಂತ ಪ್ರಕರಣಗಳೇ ವಾಣಿಜ್ಯ ಸಮಸ್ಯೆಗಳನ್ನು ಪರಿಹರಿಸಲು ಉಪಯೋಗಿಸಲಾಗುತ್ತೆ. ಅವಾಗಾಗಿತ್ತು ಅಂದ್ರೆ ಚೇರ್ಮನ್ ಟಾಟಾ ಗ್ರೂಪ್ ಆಫ್ ಏನೇನು ಇದು ಇದಾವಲ್ಲ, ಇಂಡಸ್ಟ್ರೀಸ್ ಇದಾವಲ್ಲ, ಅದು ಚೇರ್ಮನ್ ಯಾರಾಗ್ಬೇಕು, ಮಿಸ್ತ್ರಿನೋ ಟಾಟಾ ಒಂದು ವಿವಾದ ನಡೆದಿತ್ತು. ಆ ವಿವಾದದಲ್ಲಿ ಆ ಒಂದು ಮ್ಯೂಚುವಾಲಿಟಿಗೆ ಕರೆದು ಅವರ ಒಂದು ಮಧ್ಯಸ್ಥಿಕೆಯನ್ನ ಮಾಡಿ ಆ ವಿವಾದಕ್ಕೆ, ಆ ಒಂದು ಸಮಸ್ಯೆಗೆ ಪರಿಹಾರ ನೀಡಿದ್ದೆ ಯಾವುದು, ಆರ್ಬಿಟ್ರೇಷನ್ ಟ್ರಿಬ್ಯುನಲ್. ಇಲ್ಲಿ ಏನ್ ಮಾಡಿ ಅದಕ್ಕೆ ಉದಾಹರಣೆಗಳನ್ನು ನೀಡಿ, ಅಂದ್ರೆ ನೀವು ಏನು ಆರ್ಗ್ಯುಮೆಂಟ್ ನಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀರಲ್ಲ, ವಾದವನ್ನು ಹೇಳ್ತಾ ಬರೀ ಆನ್ಸರ್ ಬರೀತಾ ಇದ್ದೀರ, ಅದಕ್ಕೆ ಏನಾಗುತ್ತೆ, ಒಂದು ಪುಷ್ಟಿ ಸಿಗುತ್ತೆ, ಸಬ್ಸ್ಟಾನ್ಶಿಯೇಟ್ ಆಗುತ್ತೆ. ಹೌದಾ? ನ್ಯಾಯಾಧೀಶರು ಮಧ್ಯಸ್ಥರ ನೇಮಕ ಆಗುತ್ತೆ. ಅಂದ್ರೆ ಅಲ್ಲಿ ಯಾರು ಇರ್ತಾರೆ, ಯಾರು ಇರೋದಿಲ್ಲ. ಇವುಗಳಿಗೆ ನ್ಯಾಯಾಂಗ ಅಧಿಕಾರಿಗಳು ಸಾಮಾನ್ಯವಾಗಿ ನಿವೃತ್ತ ನ್ಯಾಯಾಧೀಶರು, ಆಲ್ರೆಡಿ ರಿಟೈರ್ಡ್ ಜಡ್ಜಸ್ ಇರ್ತಾರಲ್ಲ ಅವ್ರು ಇರ್ತಾರೆ, ಅಥವಾ ಹಾಲಿ ನ್ಯಾಯಾಧೀಶರು ಕೂಡ ಏನ್ ಮಾಡ್ತಾರೆ, ಅಧ್ಯಕ್ಷತೆಯನ್ನ ವಹಿಸ್ತಾರೆ. ಎಲ್ಲಿ ಲೋಕ್ ಅದಾಲತ್ನಲ್ಲಿ ಏನಿರುತ್ತೆ, ಸಿಟ್ಟಿಂಗ್ ಜಡ್ಜ್ನು ಕೂಡ ಅಲ್ಲಿ ಇರ್ತಾರೆ, ಇಲ್ಲ ಯಾರಿರ್ತಾರೆ, ಆಲ್ರೆಡಿ ನಿವೃತ್ತ ಹೊಂದಿದ ನ್ಯಾಯಾಧೀಶರು ಕೂಡ ಅಧ್ಯಕ್ಷತೆಯನ್ನ ವಹಿಸಬಹುದು. ಎಲ್ಲಿ? ಲೋಕ್ ಅದಾಲತ್. ಆದ್ರೆ ಆರ್ಬಿಟ್ರೇಷನ್ ಟ್ರಿಬ್ಯುನಲ್ ಅಲ್ಲಿ ಕೈನ್ ಎನರ್ಜಿ ವರ್ಸಸ್ ಭಾರತ್ ಸರ್ಕಾರ, ಅಲ್ಲಿ ಒಂದು ಕೇಸ್ ಇದೆ. ಸೊ ಈ ಒಂದು ಕೇಸ್ ಪ್ರಕರಣದಲ್ಲಿ ಕಂಡು ಬರುವಂತೆ ಮಧ್ಯಸ್ಥಗಾರರು ಕಾನೂನು ಅಥವಾ ಕಾನೂನೇತರ ತಜ್ಞರು ಮಧ್ಯಸ್ಥಿಕೆ ವಹಿಸ್ತಾರೆ. ನಾವು ಮುಂಚೆ ನೋಡ್ತಾ ಇದ್ದೀವಿ, ಇವಾಗ ಏನಂತ ಕೆಲವೊಂದು ಜೂರಿಸ್ಟ್ ಅಂತ ನಾವು ಪದಗಳನ್ನ ಬಳಕೆ ಮಾಡ್ತಾ ಇದ್ವಿ. ಹೌದಾ? ಜೂರಿಸ್ಟ್ ಅಂದ್ರೆ ಲೀಗಲ್ ಆಸ್ಪೆಕ್ಟ್ಸ್ ಬಗ್ಗೆ ಒಂದು ಒಳ್ಳೆ ಜ್ಞಾನವನ್ನ ಹೊಂದಿರ್ತಾರೆ. ಅವ್ರು ಇರ್ಬೋದು ಕಾನೂನು ಅಥವಾ ಕಾನೂನೇತರ ತಜ್ಞರು, ಇಲ್ಲ ಮಧ್ಯಸ್ಥಗಾರರು ಏನ್ ಮಾಡ್ಬೋದು, ಇವಾಗ ಅಲ್ಲಿ ಅಧ್ಯಕ್ಷತೆ ವಹಿಸಿ ಎರಡು ಪಾರ್ಟಿಗಳ ಮಧ್ಯೆ ಏನು ವಿವಾದ ಇರ್ತಾರೆ ಅವ್ರು, ಅಂದ್ರೆ ಇಲ್ಲಿ ಯಾರಿರ್ತಾರೆ, ಜಡ್ಜಸ್ ಇರೋದಿಲ್ಲ. ಎಲ್ಲಿ? ಆರ್ಬಿಟ್ರೇಷನ್ ಟ್ರಿಬ್ಯುನಲ್ ಅಲ್ಲಿ.
ಸೊ ಇನ್ ಕೇಸ್ ಇವಾಗ ಮೇಲ್ಮನಿ ಮೇಲ್ಮನವಿ ಪ್ರಕ್ರಿಯೆ, ಇವಾಗ ನಾವು ಯಾವ್ದಾದ್ರು ಒಂದು ಕೇಸ್ ಆಯ್ತು, ಅಲ್ಲಿ ನಮ್ ಕೇಸ್ ಸ್ಯಾಟಿಸ್ಫೈಡ್ ಆಗ್ಲಿಲ್ಲ, ನಾವು ಆ ಮೇಲ್ಮನವಿ ನಾವು ಸಲ್ಲಿಸಬಹುದಾ, ಅಪೀಲ್ಗೆ ಹೋಗ್ಬೋದಾ? ಹೌದಾ? ನಿರ್ಧಾರಗಳು ಅಂತಿಮ, ಬದ್ಧ ಮತ್ತು ಸಿವಿಲ್ ನ್ಯಾಯಾಲಯದ ತೀರ್ಪಿನ ಸ್ಥಾನಮಾನವನ್ನು ಹೊಂದಿವೆ. ಮೇಲ್ಮನವಿ ಸಲ್ಲಿಸಲು ಸಾಧ್ಯವಿಲ್ಲ. ಅಂದ್ರೆ ಲೋಕ್ ಅದಾಲತ್ ಏನ್ ಇವಾಗ ನಮ್ಗೆ ಆ ಒಂದು ತೀರ್ಪು ನೀಡುತ್ತಲ್ಲ, ಅದು ಏನಿದೆ ಬೈಂಡಿಂಗ್ ಅಂತ ನಾವು ಕರಿತೀವಿ, ಬದ್ಧವಾಗಿ. ಅಂದ್ರೆ ನಾವಿವಾಗ ತೀರ್ಪನ್ನು ನೀಡಿದ್ವಿ, ಆ ತೀರ್ಪನ್ನು ನೀವು ಪಾಲನೆ ಮಾಡಲೇಬೇಕು. ಸಿವಿಲ್ ನ್ಯಾಯಾಲಯದ ತೀರ್ಪಿನ ಸ್ಥಾನಮಾನ ಅಂದ್ರೆ ಸಿವಿಲ್ ಕೋರ್ಟ್ ನಮ್ಗೆ ಏನೋ ಒಂದು ತೀರ್ಪು ನೀಡುತ್ತಲ್ಲ, ಆ ತೀರ್ಪು ಸೇಮ್ ಯಾವುದು ಸಿವಿಲ್ ಕೋರ್ಟ್ ಆದ್ರೆ ನೀಡಿದ ಸೇಮ್ ಸ್ಥಾನಮಾನ ಯಾವ್ದಕ್ಕಿದೆ, ಲೋಕ್ ಅದಾಲತ್ ನೀಡಿದ ತೀರ್ಪಿಗೂ ಕೂಡ ಏನಾಗುತ್ತೆ, ಅದು ಅನ್ವಯ ಆಗುತ್ತೆ. ಹೌದಾ? ಆದರೆ ಆಂಟ್ರಿಕ್ಸ್ ದೇವಾಸ್ ಪ್ರಕರಣ ಪಕ್ಷಪಾತ ಕಾರ್ಯವಿಧಾನ ಲೋಪಗಳಂತಹ ಆಧಾರದ ಮೇಲೆ ಮಧ್ಯಸ್ಥಿಕೆ ತೀರ್ಪುಗಳನ್ನು ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಬಹುದು. ಅಂದ್ರೆ ಇಲ್ಲಿ ಕೆಲವೊಂದು ಏನಾಗುತ್ತೆ, ಇವಾಗ ಈ ಪ್ರಕರಣ ಆಯ್ತು, ಒಂದು ಆಂಟ್ರಿಕ್ಸ್ ದೇವಾಸ್ ಪ್ರಕರಣ ಆಯ್ತು, ಆ ಪ್ರಕರಣದಲ್ಲಿ ಏನಾಯ್ತು, ಇವಾಗ ಏನಿವ ಮಧ್ಯಸ್ಥಗಾರರು ಅಥವಾ ಕಾನೂನು ತಜ್ಞರು ಭಾಗವಹಿಸಿ ಅಲ್ಲಿ ಕೆಲವೊಂದು ಏನ್ ಆರ್ಬಿಟ್ರೇಷನ್ ಮ್ಯೂಚುವಲ್ ಅಗ್ರಿಮೆಂಟ್ ಮಾಡ್ಲಿಕ್ಕೆ ಹೇಳಿದ್ರಲ್ಲ, ಅಲ್ಲೇನಾಯ್ತು, ಒಂದು ಪಾರ್ಟಿಗೆ ಏನಾಗ್ಬಿಡ್ತು, ಎರಡು ಪಾರ್ಟೀಸ್ ಇರ್ತಾವ, ಒಂದು ಪಾರ್ಟಿಗೆ ಏನಾಯ್ತು, ಇಲ್ಲ ನೀವು ಪಕ್ಷಪಾತ ಮಾಡಿದ್ದೀರ, ಪಾರ್ಶಾಲಿಟಿ ಮಾಡಿದಾರೆ, ಅವ್ರಿಗೆ ಜಾಸ್ತಿ ನೀವು ಒಳ್ಳೇದ್ ಮಾಡ್ಲಿಕ್ಕೆ ಹೋಗಿದ್ರು, ನಮಗೆ ಇಲ್ಲಿಂದ ಈ ಒಂದು ಏನು ನೀವು ತೀರ್ಪನ್ನು ನೀಡಿದ್ರೆ ಇದಕ್ಕೆ ನಮ್ಗೆ ಏನಿದೆ, ಸಮ್ಮತಿ ಇಲ್ಲ. ಸೊ ಹೀಗಾಗಿ ಈ ಆಧಾರದ ಮೇಲೆ, ಪಕ್ಷಪಾತದ ಆಧಾರದ ಮೇಲೆ ನೀವು ಏನ್ ಮಾಡ್ಬೋದು, ಇವಾಗ ಮಧ್ಯಸ್ಥಿಕ ತೀರ್ಪುಗಳನ್ನ, ಅಂದರೆ ಆ ಮಧ್ಯಸ್ಥಿಕ ನ್ಯಾಯಮಂಡಳಿ ಏನ್ ತೀರ್ಪನ್ನು ನೀಡಿದಿಲ್ಲ ಅದನ್ನ ನೀವು ಎಲ್ಲಿ ಪ್ರಶ್ನಿಸಬಹುದು, ನ್ಯಾಯಾಲಯಗಳು ಪ್ರಶ್ನಿಸಬಹುದು. ಆದ್ರೆ ಲೋಕ ಅದಾಲತ್ ನೀಡುವಂತಹ ತೀರ್ಪನ್ನು ನೀವು ಮೇಲ್ಮನವಿ ಸಲ್ಲಿಸಲು ಆಗೋದಿಲ್ಲ. ಸೊ ಈ ಡಿಫ್ರೆನ್ಸಸ್, ಸೊ 4 ಡಿಫ್ರೆನ್ಸಸ್ ಇನ್ನೂ ಜಾಸ್ತಿ ಇದಾವೆ. ಅಂದ್ರೆ ಪ್ರಯಾರಿಟೈಸ್ ಮಾಡಿ, ಪಾಯಿಂಟ್ ಪ್ರಯಾರಿಟೈಸ್ ಮಾಡಿಬಿಟ್ಟು ಏನ್ ಮಾಡಿ, ಅಲ್ಲಿ ಆ ಒಂದು ಡಿಫ್ರೆನ್ಸಸ್ ನ ಮೆನ್ಷನ್ ಮಾಡಿ, ಪಟ್ಟಿ ಮಾಡಿ. ಅದಾದ ನಂತರ 2ನೇ ಭಾಗದಲ್ಲಿ ಏನಿದೆ, ಯಾವ ರೀತಿಯಾದಂತ ಕೇಸಸ್ ಅವ್ರು ಹ್ಯಾಂಡಲ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಹೌದಾ? ಏನಿದೆ, ನಾಗರಿಕ ಮತ್ತು ಅಪರಾಧ ಪ್ರಕರಣಗಳ ಯಾವ ರೀತಿಯಾದಂತ ಒಂದು ಕೇಸಸ್ ನವ್ರು ಎಂಟರ್ಟೈನ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಹೌದಾ? ವಿವಾದಗಳ ವಿಧಗಳು, ಲೋಕ್ ಅದಾಲತ್ ಸಿವಿಲ್ ವಿಷಯಗಳು, ಲೋಕ್ ಅದಾಲತ್ ಏನಿದೆ ಸಿವಿಲ್ ಕೇಸಸ್, ಮತ್ತು ಚೆಕ್ ಬೌನ್ಸ್ಗಳಂತ ಪ್ರಕರಣಗಳನ್ನು ನಿರ್ವಹಿಸುತ್ತೆ. ಸಿವಿಲ್ ಕೇಸಸ್ ಇಲ್ಲ ಚಿಕ್ಕ ಪುಟ್ಟವಾದಂತ ಒಂದು ಅಪರಾಧಗಳ ಸಂಬಂಧಪಟ್ಟಂತ ಕೇಸಸ್ ನ ಲೋಕ್ ಅದಾಲತ್ ಏನ್ ಮಾಡುತ್ತೆ, ಇವಾಗ ಎಂಟರ್ಟೈನ್ ಮಾಡುತ್ತೆ. ಕುಟುಂಬದ ಆಸ್ತಿ ಮತ್ತು ಒಪ್ಪಂದ ಪ್ರಕರಣಗಳಿಗೆ ಕಂಡು ಬಂದಂತೆ ಮಧ್ಯಸ್ಥಿಕೆ ನ್ಯಾಯಮಂಡಳಿಗಳು ಕಠಿಣವಾಗಿ ನಾಗರಿಕ ವಿಷಯಗಳನ್ನು, ವಿಶೇಷವಾಗಿ ವಾಣಿಜ್ಯ ವಿವಾದಗಳನ್ನು ಮಾತ್ರ ನಿಭಾಯಿಸ್ತಕ್ಕದ್ದು. ಆಲ್ರೆಡಿ ನಾವು ಡಿಫ್ರೆನ್ಸಸ್ ಅಲ್ಲೇ ನೋಡ್ಬಿಟ್ಟಿದ್ದೀವಿ ಇವಾಗ. ಹೌದಾ? ಅದ ನಂತರ ಇಲ್ಲಿ ಹೇಳಿದ್ರಿ ಯಾವ ರೀತಿಯಾದಂತ ಕೇಸಸ್ ನವರು ಹ್ಯಾಂಡಲ್ ಮಾಡ್ತಾರೆ. ನಾವು ಉಪಸಂಹಾರದಲ್ಲಿ ಏನಿರುತ್ತೆ, ಲೋಕ್ ಅದಾಲತ್ ಮತ್ತು ಮಧ್ಯಸ್ಥಿಕೆ ನ್ಯಾಯಮಂಡಳಿಗಳು ಪರ್ಯಾಯ ಕಾನೂನು ಪರಿಹಾರಗಳು ನೀಡುತ್ತೆ ಎಲ್ಲ. ಸೊ ಅಲ್ಲಿ ಏನ್ ಹೇಳಿದ್ರೆ, ನೀವು ಪೀಠಿಕೆಯಲ್ಲಿ ಹೇಳಿದ್ರಿ ಪರ್ಯಾಯ ಕಾರ್ಯವಿಧಾನಗಳಾಗಿವೆ ಅಂತ ಹೇಳ್ಬಿಟ್ಟು. ಎಲ್ಲಾ ಟೈಮ್ ನೀವು ಕೋರ್ಟಿಗೆ ಹೋಗಿ ನಿಮ್ಮ ಒಂದು ಸಮಯ, ನಿಮ್ಮ ಹಣವನ್ನು ನೀವು ಅಲ್ಲಿ ವೆಚ್ಚ ಮಾಡೋ ಅವಶ್ಯಕತೆನೇ ಇಲ್ಲ, ಸ್ಪೆಂಡ್ ಮಾಡೋ ಅವಶ್ಯಕತೆನೇ ಇಲ್ಲ, ನೀಡುತ್ತವೆ. ಲೋಕ್ ಅದಾಲತ್ಗಳು ಸುಲಭವಾಗಿ ನ್ಯಾಯವನ್ನು ಖಚಿತಪಡಿಸುತ್ತವೆ, ಆದರೆ ಮಧ್ಯಸ್ಥಿಕೆ ನ್ಯಾಯಮಂಡಳಿಗಳು ಸಂಕೀರ್ಣ ವಾಣಿಜ್ಯ ವಿವಾದಗಳನ್ನು ನಿರ್ವಹಿಸುತ್ತಾರೆ, ಟ್ರೇಡ್ ರಿಲೇಟೆಡ್. ಸೊ ಅಲ್ಲಿ ಆನ್ಸರ್ ನೀವೇನ್ ಬರುತ್ತೆ ಅದೇ ರೀತಿ ಸಮರೈಸ್ ಮಾಡಿ ಇಲ್ಲಿ ಬರಿತಾ ಇದ್ದಾರೆ. ಇದರಿಂದ ಅಧಿಕೃತ ನ್ಯಾಯಾಲಯಗಳ ಮೇಲಿನ ಒತ್ತಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಎಲ್ರು ಇವಾಗ ಕೋರ್ಟಿಗೆ ಹೋದ್ರೆ ಏನಾಗುತ್ತೆ, ಆಲ್ರೆಡಿ ಪೆಂಡಿಂಗ್ ಇರುತ್ತೆ, ಅದ್ರ ಮೇಲೆ ಅದ್ರ ನ್ಯಾಯಾಲಯಗಳ ಮೇಲೆ ಇನ್ನೂ ಜಾಸ್ತಿ ಏನಾಗುತ್ತೆ, ಹೊರೆ ಬೀಳುತ್ತೆ. ಆ ಹೊರೆಯನ್ನ ಕಡಿಮೆ ಮಾಡುವಂತಹ ಒಂದು ಪರ್ಯಾಯ ಕಾರ್ಯವಿಧಾನಗಳು ಯಾವುದು, ನಮ್ಗೆ ಲೋಕ್ ಅದಾಲತ್ ಮತ್ತೆ ಆರ್ಬಿಟ್ರೇಷನ್ ಟ್ರಿಬ್ಯುನಲ್. ಸಿಂಪಲ್ ಇದೆ ಕ್ವಶನ್, 10 ಮಾರ್ಕ್ಸ್ ಕೇಳಿದ್ದಾರೆ. ಏನೋ ಡಿಫರೆನ್ಸಸ್ ಬಿಟ್ವೀನ್ ಆರ್ಬಿಟ್ರೇಷನ್ ಟ್ರಿಬ್ಯುನಲ್ ಅಂಡ್ ಲೋಕ್ ಅದಾಲತ್ ಅಂಡ್ ವಾಟ್ ಟೈಪ್ ಆಫ್ ಕೇಸಸ್ ದೇ ವಿಲ್ ಹ್ಯಾಂಡಲ್. ಹೌದಾ? ಇದು ಒಂದು ನಿಮಗೆ ಮತ್ತೆ ಏನಾದರೂ ಪಾಲಿಟಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಡೌಟ್ಸ್ ಏನಾದರೂ ಇದ್ರೆ ಆಚಾರ್ಯ ಸಂಸ್ಥೆಗೆ ನೀವು ಭೇಟಿ ನೀಡಬಹುದು. ಯಾಕಂದ್ರೆ ನಮ್ಮಲ್ಲಿ ಏನಿದೆ ಇವಾಗ ಆಲ್ರೆಡಿ ಇವಾಗ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ನೋಟ್ಸ್ ಅವೈಲೇಬಲ್ ಇದೆ. ಹೌದು ತಾನೆ? ಇಲ್ಲ ನಿಮ್ ಮತ್ತೆ ಏನೋ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನೀವು ತಿಳಿಸಬಹುದು. ಓಕೆ, ಥ್ಯಾಂಕ್ ಯು.